Hello students, welcome to my third class in this chapter 2, units and measurements. In this chapter we have learned so far system of measurement. We will see what did we learn in last two classes, recap of our last two class discussions. First of all, you started with the word physical quantity which can be measured. Types of physical quantities: fundamental physical quantity, derived physical quantity. ಫಂಡಮೆಂಟಲ್ ಅಂದರೆ ನೀವು ಮೆಷರ್ಮೆಂಟ್ಸ್ ಮಾಡಿ ಏನೋ ಒಂದು ಕ್ವಾಂಟಿಟಿನ ಹೇಳಲಿಕ್ಕೆ ಹೋದಾಗ ಬೇರೆ ಯಾವುದೇ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗದೇ ಹೋದರೆ ಇಟ್ ಈಸ್ ಕಾಲ್ಡ್ ಫಂಡಮೆಂಟಲ್. ಬೇಸ್ ಅಂದರೆ ಫೌಂಡೇಶನ್ ಥರ, ಅದರ ಮೇಲೇ ಬಿಲ್ಡ್ ಮಾಡ್ಕೊಂಡು ಹೋಗ್ತೀವಿ. ಡಿರೈವ್ಡ್ ಅಂದರೆ ದಿ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಡಿರೈವ್ಡ್ ಫ್ರಮ್ ಫಂಡಮೆಂಟಲ್. ಫಿಸಿಕಲ್ ಅಂದರೆ ಏನೇ ಮೆಷರ್ ಮಾಡಿ ನೀವು ಹೇಳಿದ್ರೂ ಫಿಸಿಕಲ್ಲೇ ಆಗಿರುತ್ತೆ. ನಾನ್ ಫಿಸಿಕಲ್ ಅರ್ಥ ಮಾಡ್ಕೊಳ್ಳಿ, ಫಿಸಿಕಲ್ ಆಮೇಲೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಈಗ ನಾವು ಹೇಳಿದ್ವಿ ಕೆಲವು ಎಕ್ಸಾಂಪಲ್ಸು. ಅಫೆಕ್ಷನ್ ನಿಮ್ಮ ಮನಸ್ಸೊಳಗೆ ಆಗುವಂಥದ್ದು ತೋರ್ಸೋಕ್ಕಾಗಲ್ಲ ಅದನ್ನು. ಆದರೆ ಇದಕ್ಕೆ ಮಾಸ್ ಎಷ್ಟು, ಲೆಂತ್ ಎಷ್ಟು, ಮೇಲೆಗೆ ಎಸ್ದಾಗ ಎಷ್ಟು ಟೈಮ್ನಲ್ಲಿ ವಾಪಸ್ ಬರುತ್ತೆ, ಟೈಮು, ಮೇಲೆ ಹೋಗುವಾಗ ಸ್ಪೀಡ್ ಅಂತೀವಿ, ಸ್ಪೀಡ್ ಕಮ್ಮಿ, ಸ್ಪೀಡ್ ಜಾಸ್ತಿ. ಡೈಲಿ ಲೈಫ್ನಲ್ಲಿ ನೀವು ಯೂಸ್ ಮಾಡುವಂಥ ಬಹಳಷ್ಟು ವರ್ಡ್ಸ್ಗಳನ್ನು ಮೆಷರ್ ಮಾಡಿ ಹೇಳ್ಬೋದು, ಸೊ ಕಾಲ್ಡ್ ಫಿಸಿಕಲ್. ಆ ಮೆಷರ್ಮೆಂಟ್ಸ್ ಬಂದಾಗ, ಮೆಷರ್ಮೆಂಟ್ ಅಂದರೆ ಆಲ್ರೆಡಿ ಒಂದನ್ನು ಯೂನಿಟಾಗಿ ಚೂಸ್ ಮಾಡಿರ್ತಾರೆ ಒಂದು ಕ್ವಾಂಟಿಟಿನ, ಅದರ ಜೊತೆಗೆ ಬೇರೆ ಕ್ವಾಂಟಿಟೀಸ್ ಕಂಪೇರ್ ಮಾಡ್ತೀರಾ. ದಿ ಪ್ರೋಸೆಸ್ ಆಫ್ ಕಂಪ್ಯಾರಿಸನ್ ಇಸ್ ಮೆಷರ್ಮೆಂಟ್. ಈ ಮೆಷರ್ಮೆಂಟ್ಸ್ನಲ್ಲಿ ನಾವು ಯೂನಿಟ್ಸ್ನ ಯೂಸ್ ಮಾಡ್ತೀವಿ. ಲೈಕ್ ಯೂನಿಟ್ ಆಫ್ ಮಾಸ್ ಕಿಲೋಗ್ರಾಮ್, ಯೂನಿಟ್ ಆಫ್ ಲೆಂತ್ ಮೀಟರ್, ಟೈಮ್ ಸೆಕೆಂಡ್. ಅವಷ್ಟೇ ಯೂನಿಟ್ಸಾ? ಇಲ್ಲ. ನೀವು ಮಾಸ್ ತೊಗೊಂಡ್ರೆ ಗ್ರಾಮ್ ಬರೀತೀರಾ, ಮಿಲಿಗ್ರಾಮ್ ಬರೀತೀರಾ, ಮೈಕ್ರೋಗ್ರಾಮ್ ಬರೀತೀರಾ, ಟನ್ ಬರೀತೀರಾ, ಕ್ವಿಂಟಲ್ ಬರೀತೀರಾ. ಬಟ್ ಅವುಗಳಿಗೆ ಇನ್ ಟರ್ಮ್ಸ್ ಆಫ್ ಕೆ ಜಿ ಕನ್ವರ್ಷನ್ ಇದೆ. ಅಂದರೆ ಕೆಲವು ಮಲ್ಟಿಪಲ್ಸ್ ಆಫ್ ಕೆ ಜಿ, ಮಲ್ಟಿಪಲ್ಸ್ ಅಂದರೆ ಕೆ ಜಿನೇ ಆ್ಯಡ್ ಆಗಿ ಎಷ್ಟೋ ಟೈಮ್ಸು ಅದಾಗಿರೋದು. ಕ್ವಿಂಟಲ್ 100 kg, ಟನ್ 1000 kg. ಹಾಗೆ ಇನ್ನು ಕೆಲವು ಸಬ್ ಮಲ್ಟಿಪಲ್ಸ್ ಸಣ್ಣದು, ಅದಕ್ಕೆ ಅದು ಸಣ್ಣದು, ಅದೇ ಡಿವೈಡ್ ಆಗಿರುತ್ತೆ. ಈಗ ಮಿಲಿ 1/1000 ಆಫ್ ಕೆ ಜಿ ಅಂದರೆ 1 kg ಕಿಲೋಗ್ರಾಮ್ಗೆ 1/1000 ಗ್ರಾಮ್ ಆಗುತ್ತೆ. ಗ್ರಾಮ್ ಅದನ್ನು ಮತ್ತೆ 1/1000 ಮಾಡಿದ್ರೆ ಮಿಲಿಗ್ರಾಮ್ ಆಗುತ್ತೆ. ಮತ್ತು 1/1000 ಮಾಡಿದ್ರೆ ಮೈಕ್ರೋಗ್ರಾಮ್, ಮತ್ತು 1/1000 ಮಾಡಿದ್ರೆ ನ್ಯಾನೋಗ್ರಾಮ್. ಹೀಗೆ ಸಬ್ ಮಲ್ಟಿಪಲ್ಸ್ ಆಗಿ ನಾವು ಯೂನಿಟ್ಸ್ಗಳನ್ನ ಚೂಸ್ ಮಾಡಿರ್ತೀವಿ. ಅದಲ್ಲದೆ ಬೇರೆ ಯೂನಿಟ್ಸ್ಗಳು ಇದೆ, ಕಲ್ತ್ಕೊಂಡ್ರಿ ನೀವು. ಪೌಂಡ್ ಅಂತ ಹೇಳಿದ್ರಿ. ಪೌಂಡ್ ಸಬ್ ಮಲ್ಟಿಪಲ್ಲು ಅಲ್ಲ, ಬಟ್ ಎಷ್ಟು ಪೌಂಡು 1 kg ಅಂತೂ ಅದು ಗೊತ್ತಿದೆ ನಿಮಗೆ. ಹಾಗೆ ಸಿಸ್ಟಮ್ ಆಫ್ ಮೆಷರ್ಮೆಂಟ್ಸ್ ಕಲ್ತ್ಕೊಂಡ್ರಿ. ಎಷ್ಟು ಸಿಸ್ಟಮ್ಸು? 3 ಸಿಸ್ಟಮ್ಸು. ಯಾವುದು? FPS. ನಾ ಹೀಗೆ ಕೇಳಿದಾಗ ನೀವು ಹೇಳ್ತಾ ಇರಬೇಕು. ಅಂದರೆ ಸಿನ್ಸ್ ಯು ಆರ್ ಬಿಗಿನರ್ಸ್, ಜಸ್ಟ್ ಆಫ್ಟರ್ SSLC PUC ಬಂದಾಗ ಸ್ವಲ್ಪ ಲಿಂಕ್ ನಾವು ಎಸ್ಟಾಬ್ಲಿಷ್ ಮಾಡಬೇಕು. ಸ್ವಲ್ಪ ಸ್ಲೋ ಆಗಿ ಮಾಡ್ತಾಯಿದ್ದೀನಿ ನಾನು, ಲಿಂಕ್ ಕೊಡ್ತಾಯಿದ್ದೀನಿ. ಹಾಗೆ ಲಿಂಕ್ ಕೊಡೋದಂದ್ರೆ ಏನು? ಲಾಸ್ಟ್ ಕ್ಲಾಸ್ಲಿ ಏನು ಮಾಡಿದ್ವಿ ಅದನ್ನು ನೀವು ಬರೆಯುವಾಗ ನೀವು ರಿಪೀಟ್ ಮಾಡ್ತಾ ಇರಬೇಕು. ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತಿದ್ದಾಗೇ ಯು ಶುಡ್ ಸೇ FPS. ವಿಡಿಯೋ ನೋಡ್ತಾ ಹೇಳಬೇಕು, ನಿಮಗೆ ಹೇಳ್ಕೋಬೇಕು. ಸೆಕೆಂಡ್ ಒನ್ CGS, ಥರ್ಡ್ ಒನ್ MKS, ಆ್ಯಂಡ್ ಫೋರ್ತ್ ಒನ್ SI ಸಿಸ್ಟಮ್ ಆಫ್ ಯೂನಿಟ್ಸ್. ಯು ನೋ ವಾಟ್ಸ್ FPS? F stands for foot, unit of length. P pound, unit of mass. S second, unit of time. ಅದೇ ಲೆಂತ್, ಮಾಸ್, ಟೈಮ್ ಯೂನಿಟ್ಸ್ ಇಲ್ಲಿ ಸೆಂಟಿಮೀಟರ್, ಗ್ರಾಮ್ ಸೆಕೆಂಡ್, ಇಲ್ಲಿ ಮೀಟರ್, ಕಿಲೋಗ್ರಾಮ್ ಸೆಕೆಂಡ್. ಆ್ಯಂಡ್ SIನಲ್ಲಿ ಈ MKSನೇ ಇಟ್ಕೊಂಡು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ವಿ. ಅಂದರೆ ಓನ್ಲಿ 3 ಕ್ವಾಂಟಿಟೀಸ್ ಹ್ಯಾವ್ ಬಿನ್ ಚೋಸನ್ ಆಸ್ ಫಂಡಮೆಂಟಲ್ ಇನ್ MKS. ಬಟ್ ರಿಕ್ವೈರ್ಮೆಂಟ್ ಆಫ್ ಫಿಸಿಕ್ಸ್, ಅಲ್ಲ ಫಿಸಿಕ್ಸ್ದು ಡೆವಲಪ್ಮೆಂಟು, ಗ್ರೋತ್, ಡಿಮ್ಯಾಂಡ್ಸ್ ಮೋರ್ ನಂಬರ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಆಸ್ ಫಂಡಮೆಂಟಲ್. ಹಾಗಾಗಿ ಈ ಬೇಸ್ ಆಫ್ MKSನ ಬೇಸ್ನ ಇನ್ನೂ ಅಗಲ ಮಾಡಿ ಅವರು SI ಮಾಡಿದ್ರು. SIನಲ್ಲಿ 7 ಕ್ವಾಂಟಿಟೀಸ್ ಯು ಹ್ಯಾವ್ ಲರ್ನ್, ವಿಚ್ ಆರ್ ದ ಮಾಸ್, ಲೆಂತ್, ಟೈಮ್, ಕರೆಂಟ್, ಟೆಂಪರೇಚರ್, ನೆಕ್ಸ್ಟ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಥರ್ಮೋಡೈನಮಿಕ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಲುಮಿನಸ್ ಇಂಟೆನ್ಸಿಟಿ. ಯೂನಿಟ್ಸ್ಗಳು ಏನು ಹೇಳಿದ್ರಿ? ಕಿಲೋಗ್ರಾಮ್, ಮೀಟರ್, ಸೆಕೆಂಡ್, ಆ್ಯಂಪಿಯರ್ ಅಂದರೆ ಕರೆಂಟ್ ಅಂತ ಕೂತಾಗಬೇಕು ನಿಮಗೆ, ಕೆಲ್ವಿನ್ ಟೆಂಪರೇಚರ್ಗೆ, ಕ್ಯಾಂಡೆಲಾ ಲುಮಿನಸ್ ಇಂಟೆನ್ಸಿಟಿ, ಮೋಲ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಆ್ಯಂಡ್ ದೆನ್ 2 additional units, one for measurement of plane angle, the other one solid angle.
ಅವು ಅಷ್ಟು ನೀವು ಪ್ಲೇನ್ ಆ್ಯಂಗಲ್ಗೆ ರೇಡಿಯನ್, ಸಾಲಿಡ್ ಆ್ಯಂಗಲ್ಗೆ ಸ್ಟೆರೇಡಿಯನ್, ಕೆಲವರಿಗೆ ಆ ಮೀನಿಂಗು ನಾನು ಹೇಳಿದ್ದೀನಿ. ಇಷ್ಟು ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಸಿಸ್ಟಮ್ ಆಫ್ ಯೂನಿಟ್ಸ್. ಯೂನಿಟ್ಸ್ನಲ್ಲಿ ನಾವು ಮೆಕ್ಯಾನಿಕ್ಸ್ ಬಂದಾಗ 3 ಫಂಡಮೆಂಟಲ್ ಕ್ವಾಂಟಿಟೀಸ್ನೇ ಹೆಚ್ಚಿಗೆ ಯೂಸ್ ಮಾಡ್ತೀವಿ. ಯಾವುದ್ಯಾವುದು? ಮಾಸ್, ಲೆಂತ್ ಆ್ಯಂಡ್ ಟೈಮ್. ಮಾಸ್, ಲೆಂತ್, ಟೈಮ್ ಆರ್ ದಿ 3 ಫಂಡಮೆಂಟಲ್ ಕ್ವಾಂಟಿಟೀಸ್ ಯೂಸ್ಡ್ ಕ್ವೈಟ್ ಆಫನ್ಲಿ. And some areas require some more, like temperature, Kelvin ಬರುತ್ತೆ, amount of substance, mole, this year only will be using. ಬಂದಾಗ ನೋಡೋಣ. ಈಗ ಫಸ್ಟು ನಾವು ಈ ಇದರಲ್ಲಿ ಯೂನಿಟ್ಸ್ನ ಯೂಸ್ ಮಾಡಿ ಏನೆಲ್ಲ ಮಾಡ್ಬೋದು, ವೈ ಯೂನಿಟ್, ಆ ಥರ ಅಡ್ವಾಂಟೇಜಸ್ನ ನೋಡ್ಲಿಕ್ಕೆ ಹೋದಾಗ ಒನ್ ಟಾಪಿಕ್ ಯು ಹ್ಯಾವ್ ಟು ಟೇಕ್ ಅಪ್ ಟುಡೇ, ದಟ್ ಈಸ್ ಡೈಮೆನ್ಷನ್ಸ್. ಡೈಮೆನ್ಷನ್ಸ್ ಅಂದರೆ ಏನು? ಡೈಮೆನ್ಷನ್ಸ್ ರಿಲೇಟೆಡ್ ಟು ಯೂನಿಟ್ಸ್ ಓನ್ಲಿ. ಯೂನಿಟ್ಸೇ ಅದೊಂದು ಕಂಟಿನ್ಯೂಯೇಷನ್ನು. ಆ್ಯಕ್ಚುಲಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಲಾಸ್ಟ್ ಪಾರ್ಟ್ ಇದು, ಈ ಸೆಕೆಂಡ್ ಚಾಪ್ಟರ್ನಲ್ಲಿ. ಮಿಡ್ಲ್ನಲ್ಲಿ ಹೌ ಟು ಮೆಷರ್ ಲೆಂತ್, ಮಾಸ್, ಟೈಮ್, ಮೆಷರ್ಮೆಂಟ್ ಬಂದಾಗ ಎರರ್ಸ್ ಈ ಥರದ್ದೆಲ್ಲ ಬರುತ್ತೆ, ಅದನ್ನು ಲಾಸ್ಟಿಗೆ ಮಾಡ್ತೀನಿ ನಾನು. ಈಗ ಯೂನಿಟ್ಸ್ ಆದಮೇಲೆ ನೇರ ಡೈಮೆನ್ಷನ್ಸ್ ಹೋಗೋಣ, ಆಮೇಲೆ ಮಿಕ್ಕಿದ್ದು ಮಾಡೋಣ. ಡೈಮೆನ್ಷನ್ಸ್ ಅಂದರೆ ಏನು? ಲೈಕ್ ಇದು ಕಾಮನ್ ವರ್ಡ್, ಡೈಲಿ ಲೈಫ್, ಡೇ ಟು ಡೇ ಲೈಫ್ ಆ್ಯಕ್ಟಿವಿಟೀಸ್ನಲ್ಲಿ we use it. What is the dimension of site, dimension of hall, dimension of building, dimension of construction area of a building, site ಒಳಗಡೆ. ಹೀಗೆ ಡೈಮೆನ್ಷನ್ ಅದು ಡೈಲಿ ಲೈಫಲ್ಲಿ ಯೂಸ್ ಆಗುವಂಥ ವರ್ಡ್. ಈಗ ನೀವು ಹಾಲ್ ಡೈಮೆನ್ಷನ್ ಕೇಳಿದಾಗ ನೋಡಿ, ಈ ಥರ ಡೈಮೆನ್ಷನ್ ಇದೆ ಅಂತ ಇಟ್ಕೊಳ್ಳಿ, ಆಮೇಲೆ ಡೆಫಿನೇಷನ್ ಬರೋಣ. ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್. ಈಗ ಇದು ಒಂದು ಹಾಲ್ ತೊಗೊಂಡಿದ್ದಾರೆ ಎಕ್ಸಾಂಪಲ್ಲು. ಒಂದು ಹಾಲು ಯಾವ ಶೇಪ್ನಲ್ಲಿದೆ ನೋಡಿ, ದಿಸ್ ಶೇಪ್, ಇದು ರೆಕ್ಟ್ಯಾಂಗಲ್ ಅಂತ ಇಟ್ಕೊಳ್ಳಿ. ದಿಸ್ ಅ ರೆಕ್ಟ್ಯಾಂಗ್ಯುಲರ್ ಶೇಪ್. ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲಿ ವಾಟ್ ಈಸ್ ದಿ ಏರಿಯಾ ಆಫ್ ದಿ ಹಾಲ್? ಏರಿಯಾ ಬೇಕು ಫಾರ್ ಮೋಸ್ಟ್ ಆಫ್ ಅವರ್ ಕ್ಯಾಲ್ಕುಲೇಷನ್ಸ್. ಎಷ್ಟು ದೊಡ್ಡದಿದೆ ಅಂತ ಹೇಳುವಾಗ ನಾವು ಹಾಲ್ನಾಗ್ಬೋದು, ಒಂದು ಸೈಟ್ ಆಗ್ಬೋದು, ಒಂದು ಲ್ಯಾಂಡ್ ಆಗ್ಬೋದು. ಯೂಶ್ವಲಿ ಏರಿಯಾ ಹೇಳ್ತೀವಿ, ಲೆಂತ್ ಬ್ರೆಡ್ತ್ ಒಟ್ಟಿಗೆ ಹೇಳ್ತೀವಿ. ಇದು ಲೆಂತು, ಇದು ಬ್ರೆಡ್ತು. ಇಲ್ಲಿಂದ ಇಲ್ಲಿ ಮೆಷರ್ ಮಾಡಿದ್ರೆ ಬ್ರೆಡ್ತು, ಇಲ್ಲಿಂದ ಇಲ್ಲಿ ಲೆಂತು. For example, if the length of the hall say some 20 ಯಾವುದರಲ್ಲಿ? ಫುಟ್. ಬ್ರೆಡ್ತು 10 ಇದೆ ಅಂತ ಇಟ್ಕೊಳ್ಳಿ, ಅದು ಫುಟ್ನಲ್ಲೇ. ಆವಾಗ ನಾರ್ಮಲಿ ವಿ ಸೇ ದಿ ಏರಿಯಾ ಆಫ್ ದಿ ಹಾಲ್ ಈಸ್ ಲೆಂತ್ ಇಂಟು ಬ್ರೆಡ್ತ್, ದಟ್ ಈಸ್ 20 ಇಂಟು 10. ಆವಾಗ ಇದು 200 ಏನು? ಇಲ್ಲೊಂದು ಫುಟ್ಟು, ಇಲ್ಲೊಂದು ಫುಟ್ 2 ಸರಿ ಇದೆ, ಫುಟ್ ಸ್ಕ್ವೇರ್. ನಾವು ಮೀಟ್ರ್ನಲ್ಲಿ ಹೇಳಿದ್ವಿ ಅಂತ ಇಟ್ಕೊಳ್ಳಿ. ಮೀಟ್ರ್ನಲ್ಲಿ ಹೇಳಿದಾಗ ಒಂದು ನಿಯರ್ಲಿ 6 ಇದೆ ಅಂತ ಇಟ್ಕೊಳ್ಳಿ. ಇದು ಸೇ 6 ಮೀಟರ್ಸ್. ಇದು ಒಂದು 3 ಮೀಟರ್ಸ್ ಇದೆ ಅಂತ ಇಟ್ಕೊಳ್ಳಿ ಮೀಟರ್ಸ್ನಲ್ಲಿ. ಬ್ರೆಡ್ತ್ ಇಸ್ 3, ಲೆಂತ್ ಇಸ್ 6. ಆವಾಗ ಏರಿಯಾ ಆಫ್ ಎ ಹಾಲ್, ಏರಿಯಾ ಈಗ ಇಲ್ಲಿ ಬರೀತೀನಿ ನಾನು, ಏರಿಯಾ ಆಫ್ ಅ ಹಾಲ್ ಈಸ್ ನಾರ್ಮಲಿ ಡಿನೋಟೆಡ್ ಬೈ ಎ, which is measured as length into breadth. ಈಗ ಲೆಂತ್ ನಾನು ಹೇಳಿದಾಗೆ 6 ಮೀಟರ್ಸ್ ಇದೆ, ಬ್ರೆಡ್ತು 3 ಮೀಟರ್ಸ್ ಇದೆ. ದೆನ್ ದಿ ವ್ಯಾಲ್ಯೂ ಈಸ್ 6 3 18 ಮೀಟರ್ ಇಂಟು ಮೀಟರ್. ನೋಡಿ, ಮೀಟರ್ ಸ್ಕ್ವೇರ್ಡ್ ಆಗುತ್ತೆ, ಮೀಟರ್ ಸ್ಕ್ವೇರ್ಡ್. ಇಲ್ಲಿ ನೀವು ಲಾಸ್ ಆಫ್ ಇಂಡಿಸಿಸ್ನ ಯೂಸ್ ಮಾಡ್ತೀರಿ. ಹೈಸ್ಕೂಲ್ನ ಕಲ್ತ್ಕೊಂಡಿದ್ದೀರಾ, ಘಾತಾಂಕಗಳ ಸೂತ್ರ, ಏನೋ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು. ಈಗ ಇಲ್ಲಿ ಏರಿಯಾ ಅಂದರೆ ಮೇಲ್ಮೈ ಕ್ಷೇತ್ರ ಅಂತ ಹೇಳ್ತೀವಿ. ಇಲ್ಲಿ ಲೆಂತ್ ಅಂದರೆ ಉದ್ದ, ಬ್ರೆಡ್ತ್ ಅಂದರೆ ಅಗಲ ಅಂತ. ಸೊ ಇಲ್ಲಿ ನೀವು ಲಾಸ್ ಆಫ್ ಇಂಡಿಸಿಸ್ ಎ ಪವರ್ ಎಕ್ಸ್ ಇಂಟು ಎ ಪವರ್ ವೈ. ಹೌ ಡಿಡ್ ಯು ರೈಟ್ ಇನ್ ಯುವರ್ ಹೈಸ್ಕೂಲ್? ನೋಡಿ, ಇದನ್ನು ಬೇಸ್ ಅಂತೀವಿ, ಇಂಡಿಸಿಸ್ ಅಲ್ವಾ? ಬೇಸ್ ಮತ್ತು ಇಂಡಿಸಿಸ್, ಘಾತಾಂಕಗಳು, ಬೇಸ್ ನಂಬರ್. ನೋಡಿ, ಬೇಸ್ ಸೇಮ್ ಇದ್ದಾಗ ನೀವು ಈ ಎ ಹಾಗೆ ಇಟ್ಕೊಂಡು ಇನ್ನು ಎಕ್ಸ್ ಪ್ಲಸ್ ವೈ ಅಂತ ಬರೀತೀರ, ಎಕ್ಸ್ ಪ್ಲಸ್ ವೈ ಅಲ್ವೇ? ಕರೆಕ್ಟಾ? ಸಿಮಿಲರ್ಲಿ ಎ ಪವರ್ ಎಕ್ಸ್ ಬೈ ಎ ಪವರ್ ವೈ ಅಂತ ಇತ್ತು. ಆವಾಗ ಹೆಂಗೆ ಬರೆದ್ರಿ ನೀವು? ಆವಾಗ ಎನ ಹಾಗೆ ಇಟ್ಕೊಂಡು ವೈ ಮೇಲೆ ಬಂದರೆ ಇಟ್ ಈಸ್ ಎ ಪವರ್ ಮೈನಸ್ ವೈ, ಹಾಗಾಗಿ ಎಕ್ಸ್ ಮೈನಸ್ ವೈ ಅಂತ ಬರೆದ್ರಿ. ನೋಡಿ, ಯಾವ ಲರ್ನ್ಡ್ ಇನ್ ಹೈಸ್ಕೂಲ್ ಲಾ ಆಫ್ ಇಂಡಿಸಿಸ್ ಅಂತೀವಿ. ಎ ಪವರ್ ಎಕ್ಸ್ ಬೈ ಎ ಪವರ್ ವೈ ಇಸ್ ಎ ಪವರ್ ಎಕ್ಸ್ ಮೈನಸ್ ವೈ. ಹೀಗೆ ನೆನ್ಪಿಟ್ಕೊಳ್ಳಿ. ಎ ಪವರ್ ಎಕ್ಸ್ ಎ ಪವರ್ ವೈ ಇಸ್ ಎ ಪವರ್ ಎಕ್ಸ್ ಪ್ಲಸ್ ವೈ. ಅದು ಇಲ್ಲೆಲ್ಲಿ ಯೂಸ್ ಆಗಿದೆ ಸಾರ್? ನೋಡಿ, ನೀವೇನು ಬರೆದಿದ್ದೀರಾ ಇಲ್ಲಿ? 6 3 18
ಮೀಟರ್ ಇಂಟು ಮೀಟರ್ ಅಂತ ಇಲ್ಲಿ ಮೀಟರ್ ಇಂಟು ಮೀಟರ್. ಮೀಟರ್ 2 ಟೈಮ್ಸ್ ಇದೆ. ವಾಟ್ ಇಸ್ ದಿ ಪವರ್ ಆಫ್ ಮೀಟರ್? ಎಮ್ 1. ಏನೂ ಇಲ್ಲ ಅಂದರೆ 1 ಬರೀಬೇಕು ನೋಡಿ, ಇಲ್ಲಿ 1. ಹಾಗಾಗಿ ನೋಡಿ, ಲೈಕ್ ಎ ಪವರ್ ಎಕ್ಸ್, ಎ ಪವರ್ ವೈ, ಎಕ್ಸ್ ಇಸ್ 1, ವೈ ಇಸ್ 1. ಸೊ ಎ ಪ್ಲೇಸ್ನಲ್ಲಿ ಎಮ್ ಇದೆ, ಎಮ್ ಪವರ್ 1 + 1, 1 + 1 is 2. ವೆರಿ ಸಿಂಪಲ್ ಮ್ಯಾಥಮೆಟಿಕ್ಸ್, ಆಲ್ ಫೆಮಿಲಿಯರ್. ನೀವು ಹೇಳ್ತಾಗೆ ಬಂದುಬಿಡ್ತಾರೆ. 3 ಸರಿ ಮೀಟ್ರ್ ಬಂದರೆ ಮೀಟ್ರ್ ಕ್ಯೂಬ್ ಅಂತ ಗೊತ್ತು ನಿಮಗೆ ಹೇಳಲಿಕ್ಕೆ. ಅದು ಹೇಗೆ ಲಾಸ್ ಆಫ್ ಇಂಡಿಸಿಸ್ ಪ್ರಕಾರ ಅಂತ ನಾನು ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೀನಿ. ಈಗ ನೆನ್ಪಿಟ್ಕೊಳ್ಳಿ, ಇಟ್ಸ್ ನಾಟ್ ಅ ಗ್ರೇಟ್ ಥಿಂಗ್. ಈ ಥರ ನೀವು ಥಿಂಕ್ ಮಾಡಿ, ಯು ಜಸ್ಟ್ ಥಿಂಕ್ ದಿಸ್ ವೇ. ಅಲ್ಲಿ ನೋಡಿ, ಏರಿಯಾ ಆಫ್ ಹಾಲ್ ಈಸ್ ಸಮ್ ವ್ಯಾಲ್ಯೂ. ವ್ಯಾಲ್ಯೂ ಏನು ಬೇಕಾದರೂ ಆಗ್ಬೋದು. ನೆಕ್ಸ್ಟ್ ಟೈಮ್ ನೀವು 10 ಮೀಟರ್ಸ್ 4 ಮೀಟರ್ಸ್ ತೊಗೊಂಡ್ರೆ 40 ಬರುತ್ತೆ. ಈ ಥರ ವ್ಯಾಲ್ಯೂ ಆಫ್ ಲೆಂತ್, ವ್ಯಾಲ್ಯೂ ಆಫ್ ಬ್ರೆಡ್ತ್ ಚೇಂಜ್ ಮಾಡ್ತಾ ಹೋಗಿ ಈ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಬಟ್ ಯೂನಿಟ್ ಮಾತ್ರ ಹಾಗೆ ಉಳ್ಕೊಳ್ಳುತ್ತೆ. ಈವನ್ ಇಫ್ ಯು ರೈಟ್ ಸಮ್ ಅದರ್ ಯೂನಿಟ್ ಲೈಕ್ ಫುಟ್, ಆವಾಗ ಏನಾಗುತ್ತೆ, ಈ ವ್ಯಾಲ್ಯೂ ಚೇಂಜ್ ಆಗ್ಬೋದು ನ್ಯೂಮರಿಕಲ್, ಬಟ್ ಪವರ್ ಆಫ್ ದಿ ಯೂನಿಟ್ ರಿಮೇನ್ಸ್ ದಿ ಸೇಮ್. ಇಲ್ಲೂ ಫುಟ್ ಸ್ಕ್ವೇರು, ಇಲ್ಲೂ ಮೀಟ್ರ್ ಸ್ಕ್ವೇರು. ಪವರ್ ಎರಡೂ ಕಡೆ 2ನೇ ಬಂದಿದೆ. ಪವರ್ ಆಫ್ ಫುಟ್ ಇಸ್ 2, ಪವರ್ ಆಫ್ ಮೀಟರ್ ಇಸ್ 2, ವೇರ್ ಮೀಟರ್ ಯೂನಿಟ್ ಆಫ್ ಲೆಂತ್, ಫುಟ್ ಯೂನಿಟ್ ಆಫ್ ಲೆಂತ್. ಅಲ್ಲಿಗೆ ಲೆಂತ್ ಎಷ್ಟು ಸಾರಿ ಯೂಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಲೆಂತ್ ಎಷ್ಟು ಸಾರಿ ಯೂಸ್ ಆಗಿದೆ? 2 ಸಾರಿ. ಒಂದು ಲೆಂತನೇ, ಇನ್ನೊಂದು ಬ್ರೆಡ್ತು. ನೀವು ಹೀಗೆ ಮೆಷರ್ ಮಾಡಿದ್ರು ಲೆಂತೆ, ಹೀಗೆ ಮೆಷರ್ ಮಾಡಿದ್ರು ಲೆಂತನೇ, ಎರಡೂ ಲೆಂತನೇ. ಇದನ್ನು ಬ್ರೆಡ್ತ್ ಅಂತ ನಾವು ನೇಮ್ ಇಟ್ಕೊಂಡಿದ್ದೀವಿ. ಹಿಂಗೆ ಮೆಷರ್ ಮಾಡಿದ್ರು ಲೆಂತ್, ಹಿಂಗೆ ಮೆಷರ್ ಮಾಡಿ ಲೆಂತ್ 2 ಸರಿ ಯೂಸ್ ಆಗಿದೆ. ಮೀಟರ್ ಅಂದರೆ ಯೂನಿಟ್ ಆಫ್ ಲೆಂತ್. ಲೆಂತ್ ಹ್ಯಾಸ್ ಬಿನ್ ಯೂಸ್ಡ್ 2 ಟೈಮ್ಸ್. ಹಾಗಾಗಿ ನೀವು ಯೂನಿಟ್ ಆಫ್ ಏರಿಯಾ ನೋಡಿ, ಆ ಡೈಮೆನ್ಷನ್ ಇಲ್ಲಿ ಏರಿಯಾ, ಯೂನಿಟ್ ಆಫ್ ಏರಿಯಾ ಮೀಟರ್ ಸ್ಕ್ವೇರ್ ಇದೆ. ಮೀಟರ್ 2 ಟೈಮ್ಸ್ ಯೂಸ್ ಆಗಿರೋದ್ರಿಂದ ನಾವು ಡೈಮೆನ್ಷನ್ ಆಫ್ ಏರಿಯಾನ 2 ಇನ್ ಲೆಂತ್ ಅಂತ ಹೇಳ್ಬೋದು. 2 ಇನ್ ಲೆಂತ್. ಲೆಂತ್ 2 ಸಾರಿ ಯೂಸ್ ಆಗಿದೆ. ಒಂದನ್ನು ಲೆಂತ್ ಅಂತಲೇ ಕರೆದು, ಇನ್ನೊಂದನ್ನು ಬ್ರೆಡ್ತ್ ಅಂತ ಕರೆದು. ಇದು ಕೂಡ ಲೆಂತೇನೆ ನೋಡಿ. ಇಲ್ಲಿನ ಲೆಂತ್ ಬ್ರೆಡ್ತು, ಇಲ್ಲಿ ಫುಟ್ಟು 2 ಸರಿ ಇದೆ, ಮೀಟರ್ 2 ಸರಿ ಇದೆ. ಅಲ್ಲಿಗೆ ಲೆಂತು 2 ಟೈಮ್ಸ್ ಯೂಸ್ ಆಗಿದೆ. ಇದು ನಾವು ಹೇಗೆ ಬರಿತೀವಿ? ಡೈಮೆನ್ಷನ್ ಅಂದರೆ ಯಾವ ಕ್ವಾಂಟಿಟಿ ಸೇರಿಕೊಂಡಿದೆ, ಎಷ್ಟು ಟೈಮ್ಸು. ನೀವು ಮಾತಾಡ್ತಿರೋದು ಕ್ವಾಂಟಿಟಿ ಏರಿಯಾ ಒಳಗಡೆ 2 ಕ್ವಾಂಟಿಟಿ ಸೇರಿಕೊಂಡಿದೆ. ಯಾವುದು? ಒಂದು ಲೆಂತು ಬ್ರೆಡ್ತು, ಬಟ್ ಎರಡೂ ಲೆಂತೇನೆ. ಹೀಗೆ ಮೆಷರ್ ಮಾಡಿದ್ರು ಲೆಂತು, ಹೀಗೆ ಮೆಷರ್ ಮಾಡೋದು ಲೆಂತು. ಅದನ್ನು ಹಿಂಗೆ ಈ ಥರ ಹೋಗ್ತೀವಿ ಅಂತ ಹೇಳೋದಕ್ಕೆ ಬ್ರೆಡ್ತ್ ಅಂತ ನೇಮ್ ಇಟ್ಕೊಂಡಿದ್ದೀವಿ. ಹಾಗಾಗಿ ಡೈಮೆನ್ಷನ್ ಆಫ್ ಎ ಅಂದರೆ ಏರಿಯಾ, ಡೈಮೆನ್ಷನ್ ಆಫ್ ಏರಿಯಾ. ಯೂನಿಟ್ ಮಾತ್ರ ನೋಡಿ ಹೇಳಬೇಕು. 2 ಇನ್ ವಾಟ್ ಈಸ್ ಯೂನಿಟ್ ಆಫ್ ಮೀಟರ್? ಈಸ್ ಯೂನಿಟ್ ಆಫ್ ಲೆಂತ್ ನೋಡಿ. ಅಲ್ಲಿಗೆ ಡೈಮೆನ್ಷನ್ಸ್ ಆಫ್ ಏರಿಯಾ 2 ಇನ್ ಲೆಂತ್. ಡೈಮೆನ್ಷನ್ಸ್ ಆಫ್ ಏರಿಯಾ ಆರ್ ಸೇರಿಸ್ಕೋಬೋದು ನೀವು. ಆರ್ ಇಲ್ಲಿ ಒಂದೇ ಒಂದು ಕ್ವಾಂಟಿಟಿ ಇದೆ, ಮೋರ್ ದೆನ್ 1 ಇದ್ದಾಗ ಸರ್ ಡೈಮೆನ್ಷನ್ ಆಫ್ ಏರಿಯಾ 2 ಇನ್ ಲೆಂತ್. ಯಾಕೆ 2 ಇನ್ ಲೆಂತು? ಲೆಂತ್ 2 ಸರಿ ಯೂಸ್ ಆಗಿದೆ. ಒಂದು ಹೀಗೆ, ಒಂದು ಹೀಗೆ. ಅದು ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಯೂನಿಟ್ ಬರೆದಾಗ ಗೊತ್ತಾಗುತ್ತೆ ನೋಡಿ. ಯೂನಿಟ್ 2 ಸರಿ ಬಂದು ಇಲ್ಲೊಂದು ಕಡೆ, ಇಲ್ಲೊಂದು ಕಡೆ. ಇಲ್ಲಿ ಯೂನಿಟ್ನಲ್ಲಿ ಏನು ಪವರ್ ಇದೆಯೋ ಅದನ್ನೇ ನಾವು ಡೈಮೆನ್ಷನ್ ಕರಿತೀವಿ. ಹಾಗಾದರೆ ಡೈಮೆನ್ಷನ್ ಅಂದರೆ ಯಾವ ಫಿಸಿಕಲ್ ಕ್ವಾಂಟಿಟಿ ಮೆಷರ್ ಮಾಡೋಕ್ಕೆ ಹೋಗ್ತಿರೋ ಅಲ್ಲಿ ಫಂಡಮೆಂಟಲ್ ಕ್ವಾಂಟಿಟೀಸ್ ಎಷ್ಟು ಸರಿ ಸೇರಿಕೊಂಡಿದೆ. ಫಂಡಮೆಂಟಲ್ ಕ್ವಾಂಟಿಟೀಸ್ನ ನೀವು ಯೂನಿಟ್ ನೋಡಿ ಕಂಡುಹಿಡಿಬೇಕು. ಈಗ ಇನ್ನೊಂದು ಕ್ವಾಂಟಿಟಿ ತೊಗೋಣ, ಎಕ್ಸಾಂಪಲ್. ಇದು ಒಂದಾಯಿತು. ಸಿಮಿಲರ್ಲಿ ಟೇಕ್ 1 more, ದಟ್ ಈಸ್ ಇದು ಫಸ್ಟ್ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್ ವಾಲ್ಯೂಮ್ ತಗೊಳ್ಳಿ. ವಾಲ್ಯೂಮ್, ವಾಟ್ ಈಸ್ ವಾಲ್ಯೂಮ್? ವಾಲ್ಯೂಮ್ ಈಸ್ ಮೆಷರ್ಡ್ ಆ್ಯಸ್ ವಾಲ್ಯೂಮ್ ಆಫ್ ಎ ಹಾಲ್. ಈ ಹಾಲ್ದು ಎಷ್ಟು ಗಾತ್ರ ಇದೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಗಾತ್ರ, ಯು ನೋ ಸೈಜ್ ಆಫ್ ದಿ ಎಂಟೈರ್ ಹಾಲ್ ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಲೆಂತ್, ಬ್ರೆಡ್ತ್ ಆ್ಯಂಡ್ ಹೈಟ್. ಇಲ್ಲ, ಇದನ್ನೇ ಬ್ರೆಡ್ ತೊಗೊಂಡ್ರೆ ಇದನ್ನು ಲೆಂತ್ ತೊಗೊಳ್ತೀರ, ಇದನ್ನು ಹೈಟ್ ತೊಗೊಳ್ತೀರ. ನೀವು ಲೆಂತ್ನೇ ಮೆಷರ್ ಮಾಡಿ, ಬ್ರೆಡ್ತ್ನೇ ಮೆಷರ್ ಮಾಡಿ, ಹೈಟ್ನೇ ಮೆಷರ್ ಮಾಡಿ, ಹೀಗೆ ಸ್ಕೇಲ್ನೇ ಯೂಸ್ ಮಾಡ್ತೀರಾ. ಏನು ಸ್ಕೇಲು? ಮೀಟರ್ ಸ್ಕೇಲ್. ಹಾಗಾಗಿ ನೀವು ಫಾರ್ಮುಲಾ ಬರೆದಾಗ ಲೆಂತ್ ವ್ಯಾಲ್ಯೂ ಇಂಟು ಬ್ರೆಡ್ತ್ ವ್ಯಾಲ್ಯೂ ಇಂಟು ಹೈಟ್ ವ್ಯಾಲ್ಯೂಸ್ ಏನಾದರೂ ಇರಲಿ. ಯೂನಿಟ್ ಬರೆದಾಗ SI ಯೂನಿಟ್ ಆಫ್ ವಾಲ್ಯೂಮ್ಗೆ ವಿ ಅಂತ ಸಿಂಬಲ್ ಬರೆಯೋಣ. ವಿ ಫಾರ್ ವಾಲ್ಯೂಮ್ ಈಕ್ವಲ್ಸ್ ಟು ನೋಡಿ, ಇಲ್ಲಿ ಮೀಟರ್ ಬರೀತೀರಾ, ಯೂನಿಟ್ಟು ವ್ಯಾಲ್ಯೂ ಏನಾದರೂ ಇಟ್ಕೊಳ್ಳಿ. ಮೀಟರ್ ಯೂನಿಟ್ ಮಾತ್ರ ನೋಡ್ತಾ ಇದ್ದೀನಿ. ಇಲ್ಲೊಂದು ಸರಿ ಮೀಟ್ರ್ ಬರೀತೀರಾ, ಇಲ್ಲೊಂದು ಸರಿ ಮೀಟ್ರ್ ಬರೀತೀರಾ. ಮೀಟರ್ 3 ಟೈಮ್ಸ್ ಆಗೋಯ್ತು. ಹಾಗಾಗಿ ಯೂನಿಟ್ ಆಫ್ ವಾಲ್ಯೂಮ್ ಬರ್ಕೊಂಡಾಗ
3 in meters ಅಂತ ನೀವು ಬರೀತೀರಾ. 3 in meters ಆರ್ m cube, m raised to the power 3. ಸೊ ನಾನು ಹೇಗೆ ಬರಿಬೋದು? ಡೈಮೆನ್ಷನ್ಸ್ ಆಫ್ ವಿ ಮೀನ್ಸ್ ವಾಲ್ಯೂಮ್ 3 in ಲೆಂತ್. ಯಾಕಂದರೆ ಯೂನಿಟ್ ಆಫ್ ಲೆಂತ್ ಇಸ್ ಮೀಟರ್. ಅದು ಇಲ್ಲಿ 3 ಸರಿ ಯೂಸ್ ಆಗಿದೆ. 3 ಸರಿನಲ್ಲಿ ಒಂದನ್ನು ಲೆಂತ್ನೇ ತೊಗೊಂಡೆ, ಇನ್ನೊಂದು ಬ್ರೆಡ್ತು, ಇನ್ನೊಂದು ಹೈಟ್ ಅಂತ ನೇಮ್ ಚೇಂಜ್ ಮಾಡಿದೆ ಹೊರತು ಇದು ಲೆಂತೆ. ಲೆಂತ್ ಇಸ್ ಫಂಡಮೆಂಟಲ್ ಕ್ವಾಂಟಿಟಿ. ಅದನ್ನು 3 times ನಾವು ಮೆಷರ್ ಮಾಡಿದ್ವಿ. 3 in ಲೆಂತ್. ಸರ್ 2 ಲೆಂತೆ ಕೊಟ್ಟರೆ ಇನ್ನೊಂದು ಎಕ್ಸಾಂಪಲ್ ಬೇರೆ ಕೊಡಿ ಸರ್. ಈ ಕಡೆ ಹೋಗೋಣ. ಈಗ ಇಲ್ಲಿ ನಿಮ್ಮ ಮೋಸ್ಟ್ ಫೆಮಿಲಿಯರ್ ಹೈಸ್ಕೂಲ್ನ ಸ್ಟಡಿ ಮಾಡಿರೋದು ವೆಲಾಸಿಟಿ ಅಂತ ಕಲ್ತ್ಕೊಂಡಿದ್ದಾರೆ. ವೆಲಾಸಿಟಿ ಕರೆಕ್ಟ್ ಅಲ್ವೇ? ವೆಲಾಸಿಟಿ ಅಂದರೆ ಏನು? ವೆಲಾಸಿಟಿ ಅಂದರೆ ನೀವು ಹೈಸ್ಕೂಲ್ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತ ಹೇಳಿದ್ರಿ. ರೇಟ್ ಆಫ್ ಡಿಸ್ಪ್ಲೇಸ್ಮೆಂಟ್. ವೆಲಾಸಿಟಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಜವಾ, ಸ್ಪೀಡ್, ವೇಗ ಎಲ್ಲ ಹೇಳಿದ್ರಿ. ಡಿಸ್ಪ್ಲೇಸ್ಮೆಂಟ್ ಎಲ್ಲಿದ್ದ ಸ್ಥಾನ ಪಲ್ಲಟ ಅಂತ, ಅಂದರೆ ಎಲ್ಲಿದ್ರಿ ಎಲ್ಲಿಗೆ ಹೋದ್ರಿ. ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್. ನೀವು ಇಲ್ಲಿರ್ತೀರ ಅಂತ ಇಟ್ಕೊಳ್ಳಿ, ಹಿಂಗೆಲ್ಲ ಮೂವ್ ಮಾಡ್ಕೊಂಡು ಇಲ್ಲಿಗೆ ಹೋಗ್ತೀರಾ. ನೀವು ಯಾವ ಪಾತ್ನಾದ್ರೂ ಹೋಗಿ, ಎಲ್ಲಿದ್ರಿ ಪೊಸಿಷನ್ ಎ, ಎಲ್ಲಿಗೆ ಹೋದ್ರಿ ಪೊಸಿಷನ್ ಬಿ, ಬಿಟ್ವೀನ್ ದೆಮ್ ದಿ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ ಈಸ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಮಾಡ್ತೀರಾ. ನೀವು SI ಯೂನಿಟ್ ಬರೆದಾಗ ಬರೀ ಯೂನಿಟ್ ಮಾತ್ರ ನೋಡಿ, ಏನೇನು ಕ್ವಾಂಟಿಟೀಸ್ ಇದೆ ಸೇರ್ಕೊಂಡು ಗೊತ್ತಾಗ್ಬಿಡುತ್ತೆ ಅಲ್ಲಿ. SI ಯೂನಿಟ್ ಆಫ್ ವೆಲಾಸಿಟಿ VL ಡಾಟ್ ಬರಿತೀನಿ ನಾನು, ಶಾರ್ಟ್ ಫಾರ್ಮ್. ಡಿಸ್ಪ್ಲೇಸ್ಮೆಂಟ್ನ ನೀವು ಡಿಸ್ಪ್ಲೇಸ್ಮೆಂಟ್ ಅಂದರೆ ಲೆಂತ್, ಅದನ್ನು ಎಲ್ಲಿಂದ ಎಲ್ಲಿಗೆ ಹೋದ್ರಿ, ಲೆಂತ್ ದೂರ, ಮೀಟರೇ ಬರೀಬೇಕು. ಆ್ಯಂಡ್ ಟೈಮ್ ಯೂನಿಟ್ನ ಸೆಕೆಂಡ್ ಬರೆದ್ರಿ. ಇದು ಮೇಲೆ ತೊಗೊಂಡೋದಾಗ ಮೀಟರ್ ಮೇಲೆ ಪರ್ ಸೆಕೆಂಡ್, ರೂಲ್ ಆಫ್ ರೈಟಿಂಗ್ SI ಯೂನಿಟ್. ಈಗ ನೀವು ಡೈಮೆನ್ಷನ್ ಹೇಳಿದ್ರೆ, ಡೈಮೆನ್ಷನ್ ಹೆಂಗೆ ಹೇಳಬೇಕು? ಡೈಮೆನ್ಷನ್ಸ್ ಆಫ್ ವಿ ವೆಲಾಸಿಟಿ ಆರ್, ಅಲ್ಲಿ 2 ಕ್ವಾಂಟಿಟಿ ಸೇರ್ಕೊಂಡ್ಬಿಟ್ಟಿದೆ. ಆರ್ ನೋಡಿ, ಎಮ್ ಯಾವ್ದು ಯೂನಿಟ್ಟು? ಯೂನಿಟ್ ಆಫ್ ಲೆಂತ್ ಪವರ್ ಎಷ್ಟಿದೆ? ಏನು ಇಲ್ಲ 1 ಬರ್ಕೋಬೇಕು. 1 ಮೀಟರ್ ಅಂದರೆ 1 in ಮೀಟರ್ ಬರೀಬಾರ್ದು. ಮೀಟರ್ ಯಾರ್ದು ಯೂನಿಟ್ ನೋಡಬೇಕು? ಯಾರ್ದು ಯೂನಿಟ್ಟು? ಲೆಂತು. ಸೊ 1 in ಲೆಂತ್ ಆ್ಯಂಡ್ -1 ಯಾರಿಗೆ? ಸೆಕೆಂಡ್ ಯಾರು ಯೂನಿಟ್ಟು? ಟೈಮ್. ಆ ಕ್ವಾಂಟಿಟಿ ಹೇಳಬೇಕು. ಡೈಮೆನ್ಷನ್ಸ್ ಹೇಳುವಾಗ ಕ್ವಾಂಟಿಟಿ ಹೇಳಬೇಕು, ನಾಟ್ ಯೂನಿಟ್. ಯಾಕಂದರೆ ಒಂದೇ ಕ್ವಾಂಟಿಟಿಗೆ ಬೇರೆ ಯೂನಿಟ್ಸ್ ಇರ್ತವೆ. ನೀವು ಅವರ್ ಹೇಳಿದ್ರೂ ಇದು ಕಿಲೋಮೀಟ್ರ್, ಇದು ಅವರ್ ಮಾಡಿದ್ರೂ 1 in ಲೆಂತ್ ಕಿಲೋಮೀಟ್ರ್ ಬರೆದಿರ್ತಾರೆ ಅಷ್ಟೇ. 1 in ಟೈಮ್ ಅವರ್ಲಿ ಬರೆದ್ರೂ, ಪರ್ ಅವರ್ ಬರೆದ್ರೂ -1 in ಟೈಮ್ ಅಂತಲೇ ಹೇಳಬೇಕು. ಯಾಕಂದರೆ ಕಿಲೋಮೀಟರ್, ಮೀಟರ್, ಸೆಂಟಿಮೀಟರ್, ಮಿಲಿಮೀಟರ್, ಆಲ್ ಯೂನಿಟ್ಸ್ ಆಫ್ ಲೆಂತ್. 1 in ಲೆಂತ್. ಅವರ್, ಸೆಕೆಂಡ್, ಇಯರ್, ಸೆಂಚುರಿ ಯಾವುದೇ ಬರೆದ್ರು -1 in ಟೈಮ್ ಹೇಳಬೇಕು. ಸೊ ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ ಆರ್ ನೋಡಿ, ಇಲ್ಲಿದೆಯಲ್ಲ 1 in ಲೆಂತ್, -1 in ಟೈಮ್. ಈ ಪವರ್ಸ್ಗಳೇ ಡೈಮೆನ್ಷನ್ಸು. ಯಾವುದ್ರ ಪವರ್ಸ್ ಅವು? ಫಂಡಮೆಂಟಲ್ ಯೂನಿಟ್ಸ್ದು ಪವರ್ಸು. ಫಂಡಮೆಂಟಲ್ ಯೂನಿಟ್ಸ್ ಯಾರ್ದು? ಫಂಡಮೆಂಟಲ್ ಕ್ವಾಂಟಿಟೀಸ್ದು. ಕ್ವಾಂಟಿಟೀಸ್ ಯಾವುದಿಲ್ಲಿ? ಲೆಂತ್ ಆ್ಯಂಡ್ ಟೈಮ್. ಅಲ್ಲಿಗೆ ಫಂಡಮೆಂಟಲ್ ಕ್ವಾಂಟಿಟೀಸ್ನ ಎಷ್ಟು ಪವರ್ಸಿಗೆ ರೇಸ್ ಮಾಡಬೇಕು ಟು ಗೆಟ್ ದಿ ಯೂನಿಟ್ ಆಫ್ ದಟ್ ಕ್ವಾಂಟಿಟಿ. ಆರ್ ಫಂಡಮೆಂಟಲ್ ಯೂನಿಟ್ಸ್ನ, ಯೂನಿಟ್ ಆಫ್ ಲೆಂತ್, ಯೂನಿಟ್ ಆಫ್ ಟೈಮ್ನ ಎಷ್ಟು ಪವರ್ಸ್ಗೆ ರೇಸ್ ಮಾಡಿದ್ರೆ ಯೂನಿಟ್ ಆಫ್ ದಟ್ ಕ್ವಾಂಟಿಟಿ ಬರುತ್ತೋ ಆ ಪವರ್ಸ್ನ ನಾವು ಏನು ಕರಿತೀವಿ? ಡೈಮೆನ್ಷನ್ಸ್. ಹಾಗಾಗಿ ವಾಲ್ಯೂಮ್ನಲ್ಲಿ 3 in ಲೆಂತ್ ಅಂದಾಗ ಯೂನಿಟ್ ಆಫ್ ಲೆಂತ್ ಮೀಟರ್ ಇರಲಿ, ಸೆಂಟಿಮೀಟರ್ ಇರಲಿ, ಕಿಲೋಮೀಟರ್ ಇರಲಿ, ಎಷ್ಟು ಪವರ್ ರೈಸ್ ಮಾಡಬೇಕು? 3 powers. ಸೊ ದಿಸ್ ಪವರ್ ಈಸ್ ಡೈಮೆನ್ಷನ್ ಆಫ್ ಲೆಂತ್. ಯಾವುದರಲ್ಲಿ? ವಾಲ್ಯೂಮ್ನಲ್ಲಿ. 3 in ಲೆಂತ್ ಅಂತ ಹೇಳಿದಾಗನೇ 3 ಸರಿ ಲೆಂತ್ ಮೆಷರ್ ಮಾಡಬೇಕು, ಆವಾಗ ವಾಲ್ಯೂಮ್ ಗೊತ್ತಾಗುತ್ತೆ ಅಂತ ಮೀನಿಂಗು. ಅದೇ ಥರ ಏರಿಯಾಗೆ ಬನ್ನಿ. ಏರಿಯಾ ಆಫ್ ಎ ಹಾಲ್ ಮಾಡಿದಾಗ ನೋಡಿ, ಸುಮ್ಮನೆ ನಾನು ನ್ಯೂಮರಿಕಲ್ ಎಕ್ಸಾಂಪಲ್ಸ್ ಕೊಟ್ಟೀನಿ, ಯು ಜಸ್ಟ್ ಫೀಲ್ ಇಟ್ ಬೆಟರ್ ಅಂತ. ನೀವು ನೋಡಬೇಕಾದ್ರೆ ಬರೀ ಯೂನಿಟ್ಸ್ನ. ಡೈಮೆನ್ಷನ್ ಆಫ್ ಏರಿಯಾ 2 in ಲೆಂತ್ ಅಂತ ಹೇಳಿದ್ರೆ ಏರಿಯಾ ಗೊತ್ತಾಗಬೇಕು ಅಂದ್ರೆ ಲೆಂತ್ ಮೆಷರ್ ಮಾಡಬೇಕು. ಎಷ್ಟು ಸಾರಿ? 2 times. ಆ 2 ಅನ್ನೋದೇ ಡೈಮೆನ್ಷನ್ಸ್. 2 in ಲೆಂತ್ನ 2 ಸಾರಿ ತೊಗೊಂಡ್ರೆ ಏರಿಯಾ ಸಿಗುತ್ತೆ. ಲೆಂತ್ನ 3 ಸಾರಿ ತೊಗೊಂಡ್ರೆ ವಾಲ್ಯೂಮ್. ಆ್ಯಂಡ್ ಲೆಂತ್ 1 ಸಾರಿ, ಟೈಮ್ -1 ಸಾರಿ ತೊಗೊಂಡ್ರೆ ವೆಲಾಸಿಟಿ. ಲೈಕ್ ದಿಸ್
how many times the fundamental units are involved or raised to get the unit of that quantity. What is unit of velocity? Meter per second. ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಹೇಳುವಾಗ 1 in meter minus 1 in second. 1 in meter ಹೇಳೋಕ್ಕೆ ಬದಲಾಗಿ 1 in length, ಯೂನಿಟ್ ಆಫ್ ಲೆಂತ್ ಅದರ ಯೂನಿಟು ಮೀಟರ್, -1 in ಟೈಮ್, ಯೂನಿಟು ಸೆಕೆಂಡ್. ಯೂನಿಟ್ ಬರೆದಾಗ M1 S-1 ಹೇಳ್ತೀರಾ, ಯೂನಿಟ್ ಚೇಂಜ್ ಮಾಡ್ಬೋದು, ಕ್ವಾಂಟಿಟಿ ಅದೇ ಉಳ್ಕೊಳ್ಳುತ್ತೆ. ಯೂನಿಟ್ ಹೆಂಗೆ ಚೇಂಜ್ ಮಾಡ್ತೀರಾ ಹೇಳೋದಲ್ಲ, ಲೆಂತ್ಗೆ ಮೀಟರ್ ಆದರೂ ಬರೀಬೋದು, ಸೆಂಟಿಮೀಟರ್ ಆದರೂ ಬರೀಬೋದು, ಕಿಲೋಮೀಟರ್ಸ್, ಮಿಲಿಮೀಟರ್ಸ್, ಮೈಕ್ರೋಮೀಟರ್ಸ್. ಅವರ್ಸ್ಗೂ ಹಾಗೇನೆ, ಯು ಕ್ಯಾನ್ ರೈಟ್ ಎನಿ ನಂಬರ್ ಆಫ್ ಯೂನಿಟ್ಸ್ ಡಿಪೆಂಡಿಂಗ್ ಆನ್ ದಿ ಕನ್ವೀನಿಯನ್ಸ್. ಬಟ್ ಫಂಡಮೆಂಟಲ್ ಕ್ವಾಂಟಿಟಿ ರಿಮೇನ್ಸ್ ದಿ ಸೇಮ್, ವಿಚ್ ಇಸ್ ದಟ್ ಟೈಮ್ ಹಿಯರ್ -1, length here 1 in length -1 in time. So the powers to which the fundamental units must be raised to get the unit of the quantity are called dimensions. ಹಾಗೆ ಡೈಮೆನ್ಷನ್ಸ್ ಅಂತ ನಿಮಗೆ ಕೇಳಿದ್ರೆ ಈ ಥರ ಇಷ್ಟು ಡಿಸ್ಕಷನ್ ಇಲ್ಲಿ ಮಾಡೋದಿಲ್ಲ, ಇಷ್ಟು ಡಿಸ್ಕಷನ್ನ ಕೆಲವು ವರ್ಡಿಂಗ್ಸ್ನಲ್ಲಿ ಸಮಪ್ ಮಾಡೋಣ. ಆ 1 marks ಕ್ವಶನ್ ಇನ್ ಯುವರ್ ಎಕ್ಸಾಮಿನೇಷನ್, ಇಫ್ ದೇ ಆಸ್ಕ್ ಫಾರ್ 1 marks, ಅದಷ್ಟು ನೀವು ಮೈಂಡ್ ಇಟ್ಕೊಂಡು ರಿಕಾಲ್ ಮಾಡ್ಕೊಂಡು ಬನ್ನಿ. ನೋಡಿ ಏನು ಹೇಳಿ, ನೀವು ಏರಿಯಾ ತೊಗೊಂಡಾಗ ಯೂನಿಟ್ ಆಫ್ ಲೆಂತ್ ಮೀಟರ್ 2 times ಇತ್ತು, 2 in length ಈಸ್ ಡೈಮೆನ್ಷನ್. ಅದೇ ವಾಲ್ಯೂಮ್ ತೊಗೊಂಡಾಗ ಯೂನಿಟ್ ಆಫ್ ಲೆಂತ್ ಮೀಟರ್ 3 times ಇನ್ವಾಲ್ವ್ ಆಯಿತು, 3 in length ಅಂತ ಹೇಳಿದ್ರಿ. ಆ 3 ಅನ್ನೋದೇ ಡೈಮೆನ್ಷನು. ವೆಲಾಸಿಟಿ ಹೋದಾಗ ಮೀಟರ್ ಪರ್ ಸೆಕೆಂಡ್ ಯೂನಿಟ್ ಬಂತು, 1 in length, ಮೀಟ್ರ್ ಅಂತ ಹೇಳಂಗಿಲ್ಲ, 1 in length, ಯಾಕಂದರೆ ಮೀಟರ್ ಇಸ್ ಯೂನಿಟ್ ಆಫ್ ಲೆಂತು. -1 in ಟೈಮ್, ಸೆಕೆಂಡ್ ಅಂತ ಬಂತಲ್ಲ, ಹಾಗಾಗಿ 1 in length -1 ಟೈಮ್ ಹೇಳ್ತೀವಲ್ಲ, ಆ ಪವರ್ಸು 1 - 1 ಅವು ಡೈಮೆನ್ಷನ್ಸ್. ಹಾಗಾಗಿ ಡೈಮೆನ್ಷನ್ಸ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಆರ್ ದಿ ಪವರ್ಸ್ ಟು ವಿಚ್ ದಿ ಫಂಡಮೆಂಟಲ್ ಯೂನಿಟ್ಸ್ must be raised to obtain the unit of that quantity. So what are dimensions? Dimensions are the powers to which, dimensions are the powers, exponents ಅಂತೀವಿ ನಾವು, ಪವರ್ಸ್. ಈ ಥರ ಎಕ್ಸ್ ಮೇಲೆ ಏನಾದರೂ ಒಂದು ವ್ಯಾಲ್ಯೂ ಬರೆದ್ರೆ x⁴ ಆರ್ x⁴, ಇದನ್ನು ಎಕ್ಸ್ಪೋನೆಂಟ್ ಅಂತಲೂ ಹೇಳ್ತೀವಿ, ಘಾತಾಂಕ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು. ಆರ್ ಪವರ್ ಆರ್ ಎಕ್ಸ್ಪೋನೆಂಟ್ ಟು ವಿಚ್ the fundamental units must be raised. Fundamental units like unit of length meter, mass kilogram, length time second, SI ನಲ್ಲಿ. ಅದಲ್ಲದೆ ಬೇರೆ ಯೂನಿಟ್ಸ್ ನೀವು ತಗೋಬೋದು. ಸಾರಿ, ಹಾಗಾಗಿ ನೀವು ಫಂಡಮೆಂಟಲ್ ಯೂನಿಟ್ಸ್ನ ಯಾವ ಥರ ರೇಸ್ ಮಾಡಿದ್ರೆ ಯೂನಿಟ್ ಆಫ್ ದಟ್ ಕ್ವಾಂಟಿಟಿ ಬರುತ್ತೋ ಆ ಪವರ್ಸ್ಗಳನ್ನು ನಾವೇನು ಕರಿತೀವಿ? ಡೈಮೆನ್ಷನ್ಸ್ ಆರ್ ದಿ ಪವರ್ಸ್. 3 times 4 times ಬ್ಯಾಟ್ ಮಾಡ್ಕೋಬೋದು. ಡೈಮೆನ್ಷನ್ಸ್ ಆರ್ ದಿ ಪವರ್ಸ್ to which the fundamental units must be raised to obtain the unit of that quantity. ನೋಡಿ, ಬರೆಯುವಾಗ ನೀವು ಡೈಮೆನ್ಷನಲ್ ಎಕ್ಸ್ಪ್ರೆಷನ್ಸ್ ಅಂತ ನೋಡಿ ಇಲ್ಲಿ ಬರೋದ್ರಲ್ಲ, ಇಲ್ಲಿ ಇದನ್ನು ನಾವು ಡೈಮೆನ್ಷನಲ್ ಎಕ್ಸ್ಪ್ರೆಷನ್ಸ್ ಅಂತಲೂ ಬರೀಬೋದು. M1 S-1 ಅಂತ. ಡೈಮೆನ್ಷನಲ್ ಎಕ್ಸ್ಪ್ರೆಷನ್ ಅಂದರೆ ಏನು, ಅಥವಾ ಡೈಮೆನ್ಷನಲ್ ಫಾರ್ಮುಲಾ ಅಂದರೆ ಏನು, ಅದಕ್ಕೆ ನೋಡಿ ನಾನು ಹೆಂಗೆ ಬರೋದು ತೋರಿಸ್ತೀನಿ. ಇಲ್ಲಿ ಇಷ್ಟುದ್ದ ಹೇಳಿದ್ರಲ್ಲ, ಏನು ಹೇಳಿ, ಡೈಮೆನ್ಷನ್ಸ್ ಆಫ್ ಏರಿಯಾ ಆರ್ 2 in length ಅಂತ ಇಷ್ಟುದ್ದ ಹೇಳಕ್ಕೆ ಬದಲಾಗಿ ಎವ್ರಿ ಟೈಮ್ ನಾವು ಕೆಲವು ಸಿಂಬಲ್ಸ್ಗಳನ್ನು ಯೂಸ್ ಮಾಡ್ತೀವಿ. ಆ ಸಿಂಬಲ್ ಹೇಳಲಿಕ್ಕೆ ನೋಡಿ, ಇದನ್ನು ನಾನು ರಿಮೂವ್ ಮಾಡ್ತೀನಿ. ಇದೆಲ್ಲ ನಿಮಗೆ ಪ್ರಾಕ್ಟೀಸ್ ಆಗಿದೆ. ಈಗ ದಿಸ್ ಈಸ್ ರಿಟರ್ನ್ ಆ್ಯಸ್ ತುಂಬ ಶಾರ್ಟ್ ಫಾರ್ಮ್. ಇಷ್ಟುದ್ದ ನೋಡಿ, 1 2 3 4 5 6 7 8 9 10 ಲೆಟರ್ಸ್ ಬಂದು ಹೋದ್ರು ಡೈಮೆನ್ಷನ್ಸ್ಗೆ. ಆಮೇಲೆ 2, ಆಮೇಲೆ 4, ಎಷ್ಟೊಂದು ಲೆಟರ್ಸ್ ಬರೀಬೇಕಲ್ವಾ? ಅದಕ್ಕೆ ಬದಲಾಗಿ ಸಿಂಬಲ್ ವೈಸ್ ಹೆಂಗೆ ಬರಿತೀವಿ ನೋಡಿ, ಹಿಂಗೆ ಸ್ಕ್ವೇರ್ ಬ್ರ್ಯಾಕೆಟ್ ಎ ಅಂತ ಬರೆದ್ರೆ ಸಾಕು. ಹೌ ಡು ಯು ರೀಡ್? ಡೈಮೆನ್ಷನ್ಸ್ ಆಫ್ ಏರಿಯಾ ಆರ್ ಎಲ್ ಅಂದ್ರೇನು? ಎಲ್ ಫಾರ್ ಲೆಂತ್. ಎಷ್ಟು ಸರಿ ಯೂಸ್ ಆಗಿದೆ? 2 times. ನೋಡಿ ಗೊತ್ತಿಲ್ಲ. ಹೌ ಡು ಯು ರೀಡ್? ಡೈಮೆನ್ಷನ್ಸ್ ಆಫ್ ಏರಿಯಾ, ಇಲ್ಲೇ ಇದೆ, ಡೈಮೆನ್ಷನ್ಸ್ ಆಫ್ ಏರಿಯಾ ಆರ್ 2 in length. ಡೈಮೆನ್ಷನ್ಸ್ ಆಫ್ ಏರಿಯಾ ಆರ್ 2 in length. ಡೈಮೆನ್ಷನ್ಸ್ ಆಫ್ ಏರಿಯಾ ಅಂತ ಹೇಳ್ತಿರಲ್ಲ, ಅದು ಸ್ಕ್ವೇರ್ ಬ್ರ್ಯಾಕೆಟ್ ಎ. 2 in length ಅಂತ ಓದ್ಕೋಬೇಕು ಇದನ್ನು. ಸಿಮಿಲರ್ಲಿ ಹಿಯರ್ ನೋಡಿ, ಇಲ್ಲಿ ನಾನು ಹೇಗೆ ಬರೀತೀನಿ, ಡೈಮೆನ್ಷನ್ಸ್ ಇದನ್ನು ಹೆಂಗೆ ಬರೆಯೋಣ ಸಿಂಬಲ್ ವೈಸು. ಡೈಮೆನ್ಷನ್ಸ್ ಆಫ್ ವಾಲ್ಯೂಮ್
ಆರ್ ನೋಡಿ ಆರ್ 3 in ಲೆಂತ್ L 3 in ಲೆಂತ್ ಸ್ಕ್ವೇರ್ ಬ್ರ್ಯಾಕೆಟ್ ಬರೀತಾರೆ. ಈಗ ಸ್ಕ್ವೇರ್ ಬ್ರ್ಯಾಕೆಟ್ ಬರೆದಾಗ ಡೈಮೆನ್ಷನ್ಸ್ ಆಫ್ ಅಂತ ಓದಬೇಕು. ಸಿಮಿಲರ್ಲಿ ಕಮ್ ಟು ದಿ ಥರ್ಡ್ ಎಕ್ಸಾಂಪಲ್. ಇನ್ ಮೈ ಥರ್ಡ್ ಎಕ್ಸಾಂಪಲ್ ನೋಡಿ ನಾನು ಏನು ಬರೆದಿದ್ದೀನಿ, ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ ಆರ್ 1 in length minus 1 in time. ಸೊ ರೈಟ್ V ಫಾರ್ ವೆಲಾಸಿಟಿ. ಓಕೆ ಹಾಗೆ ಬರೆದು ಇಟ್ಕೊಳ್ಳಿ. ಆವಾಗ ಇಲ್ಲ ವೆಲಾಸಿಟಿನ ಫುಲ್ ನೇಮು ಬರೀಬೋದು, ಹಾಗೂ ಬರೆದಿರ್ತಾರೆ ಸಮ್ಟೈಮ್ಸ್. ಏನು ಬರೀತೀರಾ ಅಲ್ಲಿ, L 1 in length minus 1 in time. ನೋಡಿ -1 in ಯಾವುದು, ಟೈಮ್, T ಫಾರ್ ಟೈಮ್. ಪವರ್ಲ್ಲಿ ಬರೀಬೇಕು -1 ಪವರ್. ನೋಡಿ ಪವರ್ ಟು ವಿಚ್ ಫಂಡಮೆಂಟಲ್ ಯೂನಿಟ್ಸ್ ಮಸ್ಟ್ ಬಿ ರೇಸ್ಡ್. ಪವರ್ 1 ಯೂನಿಟು ಮೀಟರ್, ಯಾವುದ್ರದ್ದು, ಲೆಂತು. ಇಲ್ಲಿ -1 ಟೈಮಿಗೆ ಯೂನಿಟು ಸೆಕೆಂಡು, -1 ಸೆಕೆಂಡ್ 1 ಮೀಟರ್. ಇವೆರಡನ್ನೂ ರೇಸ್ ಮಾಡಿದ್ರೆ ಯೂನಿಟ್ ಆಫ್ ವೆಲಾಸಿಟಿ ಗೊತ್ತಾಗುತ್ತೆ. ಹಾಗಾಗಿ ಆ ಪವರ್ಸ್ ಟು ವಿಚ್ ದಿ ಫಂಡಮೆಂಟಲ್ ಯೂನಿಟ್ಸ್ ಮಸ್ಟ್ ಬಿ ರೇಸ್ಡ್ ಟು ಗೆಟ್ ದಿ ಯೂನಿಟ್ ಆಫ್ ದಿ ಗಿವನ್ ಕ್ವಾಂಟಿಟಿ. ಯೂನಿಟ್ ಆಫ್ ದಿ ಗಿವನ್ ಕ್ವಾಂಟಿಟಿ ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್. ಅಲ್ಲೇನಿದೆ 1 in length -1 in time. ಸೊ ಡೈಮೆನ್ಷನ್ಸ್ನ ಸಿಂಬಲ್ ವೈಸ್ ಹೀಗೆ ಬರೀತೀವಿ. ಇಫ್ ಐ ರೈಟ್ ದಿಸ್ ವೇ, ಹೌ ಡು ಯು ರೀಡ್? ಹೇಗೆ ಗೊತ್ತೀರಾ, ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ. ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ ಆರ್ 1 in length -1 in time. 2-3 times ಪ್ರಾಕ್ಟೀಸ್ ಮಾಡಿದ್ರೆ ವಿಲ್ ಬಿ ವೆರಿ ಈಸಿ. ನೆಕ್ಸ್ಟ್ ಟರ್ಮ್ ಈಸ್ ಡೈಮೆನ್ಷನಲ್ ಫಾರ್ಮುಲಾ. ಡೈಮೆನ್ಷನಲ್ ಫಾರ್ಮುಲಾ ಅಂದರೆ, ಈಗ ನೀವು ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕಲ್ತಿದ್ರೆ ಕೆಮಿಸ್ಟ್ರಿನಲ್ಲಿ. ವಾಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಾಟರ್ H2O. ನೋಡಿ ಇದರಲ್ಲಿ ಈ ಥರ ಬರೆದಾಗ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಅ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಸಮಥಿಂಗ್. ಈಗ ನಾನು ಸುಮ್ಮನೆ ಇದ್ಕೊಳ್ತೀನಿ, ಎಕ್ಸ್ಪ್ರೆಸ್ಸಿಂಗ್ ಸಮಥಿಂಗ್ ಅಲ್ವಾ. ಕ್ರಿಕೆಟ್ ಮ್ಯಾಚು ಎಕ್ಸ್ಪ್ರೆಸ್ಸಿಂಗ್ ಸಮಥಿಂಗ್ ಕರೆಕ್ಟ್ ತಾನೆ. ಹೀಗೆ ನಮ್ಮ ಬಾಡಿ ಲ್ಯಾಂಗ್ವೇಜು ಎಕ್ಸ್ಪ್ಲೈನ್ಸ್ ಸಮ್ ಆ್ಯಕ್ಷನ್ ಅಲ್ವಾ, ಕರೆಕ್ಟಾ, ಅಥವಾ ಸಮಥಿಂಗ್ ವಿಚ್ ಯು ಕ್ಯಾನ್ ಈಸಿಲಿ ನೋಟಿಸ್ ಆರ್ ಅಂಡರ್ಸ್ಟ್ಯಾಂಡ್. ಹಾಗೆಯೇ ಇಲ್ಲಿ ಈ ಥರ ಬರಿತಿದ್ದ ಹಾಗೇ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಔಟ್ ಆಫ್ ಇಟ್. ಇದು ನಿಮಗೇನು ಗೊತ್ತಾಗುತ್ತೆ, ಹೈಸ್ಕೂಲ್ನಲ್ಲಿ ಕಲ್ತಿರೋ ಒಂದು ವೇನಲ್ಲಿ ಥಿಂಕ್ ಮಾಡೋದಾದರೆ, O ಸ್ಟ್ಯಾಂಡ್ಸ್ ಫಾರ್ ಆಕ್ಸಿಜನ್, H ಸ್ಟ್ಯಾಂಡ್ಸ್ ಫಾರ್ ಹೈಡ್ರೋಜನ್, H2 ಅಂದರೆ ಹೈಡ್ರೋಜನ್ 2 ಆಟಮ್ಸ್ ಸೇರಿಕೊಂಡಿದೆ, ಸೊ ಹೈಡ್ರೋಜನ್ ಮಾಲಿಕ್ಯೂಲ್ 1 ಆ್ಯಂಡ್ O1. ಇದು ಸೇರಿಕೊಂಡು ಥ್ರೂ ಕೆಮಿಕಲ್ ಬಾಂಡಿಂಗ್ ಒಂದು ಬಿಗ್ಗರ್ ಮಾಲಿಕ್ಯೂಲ್ ಆಗಿದೆ. ಅದರಲ್ಲಿ ಒಂದು ಆಕ್ಸಿಜನ್ ಆ್ಯಟಮು 2 ಹೈಡ್ರೋಜನ್ ಆ್ಯಟಮ್ ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ. ದಿಸ್ ಇಸ್ ಎಕ್ಸ್ಪ್ರೆಷನ್ ಆಫ್ ವಾಟ್, ಹೌ ಮೆನಿ ಆ್ಯಟಮ್ಸ್, ವಿಚ್ ಎಲಿಮೆಂಟ್ಸ್ ಅಲ್ವಾ. ಹಾಗೆಯೇ ನಾವಿಲ್ಲಿ ಒಂದು ಮೆಥಡ್ನ ಯೂಸ್ ಮಾಡ್ತೀವಿ, ಏನು ಹೇಳಲಿಕ್ಕೆ, ಡೈಮೆನ್ಷನ್ಸು ಯಾವ್ಯಾವ ಕ್ವಾಂಟಿಟಿ ಸೇರಿಕೊಂಡು ಆಗಿದೆ ಒಂದು ಫಿಸಿಕಲ್ ಕ್ವಾಂಟಿಟಿಗೆ. ನನ್ನ ಎಕ್ಸಾಂಪಲ್ ಇಲ್ಲಿ ಏರಿಯಾ, ಫಸ್ಟ್ ಫಿಸಿಕಲ್ ಕ್ವಾಂಟಿಟಿ ಏರಿಯಾ ಬರೀ ಲೆಂತ್ ಮಾತ್ರ ಸೇರಿಕೊಂಡಾಗಿದೆ. ಎಷ್ಟು ಟೈಮ್ಸು, 2 times in length. ಈ 2 times in length ಸ್ಕ್ವೇರ್ ಬ್ರ್ಯಾಕೆಟ್ L2 ಬರೀತೀರಿ ನೋಡಿ, ದಟ್ ಈಸ್ ಡೈಮೆನ್ಷನಲ್ ಫಾರ್ಮುಲಾ. ಅದೇ ಥರ ವಾಲ್ಯೂಮಿಗೆ ಬಂದಾಗ ವಾಲ್ಯೂಮ್ನಲ್ಲಿ ನೋಡಿ ಲೆಂತು 3 times ಸೇರಿಕೊಂಡಿದೆ. ಸೊ 3 in length ಅಂತ ಹೇಳ್ತೀವಲ್ಲ ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲಿ, ದಟ್ ಈಸ್ ಡೈಮೆನ್ಷನಲ್ ಫಾರ್ಮುಲಾ. ಇನ್ನೂ ಬೆಟರ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿ, ಈ ವೆಲಾಸಿಟಿ ಬಂದಾಗ ವೆಲಾಸಿಟಿನ L1 T - 1 ಇಷ್ಟು ಮಾತ್ರ, ಇದು ಬಿಡಿ. ಈಗ ಇದು ನೆಕ್ಸ್ಟ್ ಪಾರ್ಟ್ ಬರುತ್ತೆ. ಈಗ ಸ್ಕ್ವೇರ್ ಬ್ರ್ಯಾಕೆಟ್ L1 T - 1 ಬರೀತಾರಲ್ಲ, ದಟ್ ಈಸ್ L1 T - 1 ಇನ್ಸೈಡ್ ಸ್ಕ್ವೇರ್ ಬ್ರ್ಯಾಕೆಟ್ ಇಸ್ ಡೈಮೆನ್ಷನಲ್ ಫಾರ್ಮುಲಾ. ಹಾಗಾದರೆ ಡೈಮೆನ್ಷನಲ್ ಫಾರ್ಮುಲಾ ಅಂದರೆ ಇಟ್ ಈಸ್ ಅನ್ ಎಕ್ಸ್ಪ್ರೆಷನ್ ಕರೆಕ್ಟ್ ಅಲ್ವೇ? ಹಿಂಗಂದ್ರೆ ಎಕ್ಸ್ಪ್ರೆಷನ್. ಇಲ್ಲಿ ಎಕ್ಸ್ಪ್ರೆಷನ್ ಅಂದ್ರೆ ಏನು, L1 T - 1. ಇಲ್ಲಿ ಎಕ್ಸ್ಪ್ರೆಷನ್ ಏನು, H2O. ಆ ಥರ ಇಲ್ಲಿ L1 T - 1 ಅಂತ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಏನನ್ನ, ಡೈಮೆನ್ಷನ್ಸ್. ಯಾವುದ್ರದ್ದು, ಫಂಡಮೆಂಟಲ್ ಕ್ವಾಂಟಿಟೀಸ್ ಯಾವುದು, ಲೆಂತು ಮತ್ತು ಟೈಮು. ಎಷ್ಟು ಸಾರಿ ಇದಾವೆ ಅವು, 1 times -1 times. ಯಾವುದಕ್ಕೆ, ವೆಲಾಸಿಟಿಗೆ ಫಂಡಮೆಂಟಲ್ ಯೂನಿಟ್ಸು ಎಷ್ಟು ಸರಿ ಸೇರಿಕೊಂಡಿದೆ ಅಂತ ಹೇಳ್ತೀವಲ್ಲ, ಎಕ್ಸ್ಪ್ರೆಷನ್, ದಟ್ ಈಸ್ ಡೈಮೆನ್ಷನಲ್ ಫಾರ್ಮುಲಾ. ಸೊ ಡೈಮೆನ್ಷನಲ್ ಫಾರ್ಮುಲಾ ಇನ್ ಕೇಸ್ ಫಾರ್ 1 marks ಇಫ್ ದೇ ಆಸ್ಕ್, ಅವಾಗ ಹೆಂಗೆ ಬರೀತೀರಾ 1 marks ಕ್ವೆಶನ್ ಇನ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ವಾಟ್ ಈಸ್ ಡೈಮೆನ್ಷನಲ್ ಫಾರ್ಮುಲಾ? ಡೈಮೆನ್ಷನಲ್ ಫಾರ್ಮುಲಾ ಇಸ್ ಅನ್ ಎಕ್ಸ್ಪ್ರೆಷನ್ ವಿಚ್ ರೆಪ್ರೆಸೆಂಟ್ಸ್ ಹೌ, ನೋಡಿ ಇದು ಇಂಪಾರ್ಟೆಂಟ್, ಹೌ ಹೇಗೆ, ಆ್ಯಂಡ್ ವಿಚ್
ಆಫ್ ದಿ ಬೇಸ್ ಕ್ವಾಂಟಿಟೀಸ್. ಬೇಸ್ ಅಂದರೆ ಫಂಡಮೆಂಟಲ್, ಲೈಕ್ ಮಾಸ್, ಲೆಂತ್, ಟೈಮ್, ಅವುಗಳ ಯೂನಿಟ್ಸು. ಮಾಸ್ ಯೂನಿಟ್ ಎಷ್ಟು ಸರಿ ಸೇರಿಕೊಂಡಿದೆ, ಲೆಂತ್ ಯೂನಿಟ್ ಎಷ್ಟು ಸರಿ ಸೇರಿಕೊಂಡಿದೆ, ಟೈಮ್ ಯೂನಿಟ್ ಎಷ್ಟು ಸರಿ ಸೇರಿಕೊಂಡಿದೆ ಅಂತ ಹೇಳ್ತೀವಲ್ಲ, ಆ ಎಕ್ಸ್ಪ್ರೆಷನ್ಗೆ ನಾವೇನು ಕರಿತೀವಿ, ಡೈಮೆನ್ಷನಲ್ ಫಾರ್ಮುಲಾ ಆಫ್ ಫಿಸಿಕಲ್ ಕ್ವಾಂಟಿಟಿ ರೆಪ್ರೆಸೆಂಟ್ಸ್ ಡೈಮೆನ್ಷನ್ಸ್ ಆಫ್ ಫಿಸಿಕಲ್. ಹಾಗಾಗಿ ನೀವು ಇಷ್ಟು ಬರೆದ್ರೆ ಸಾಕು, ದಿ ಎಕ್ಸ್ಪ್ರೆಷನ್ ವಿಚ್ ಶೋಸ್ ಹೌ ಆ್ಯಂಡ್ ವಿಚ್ ಆಫ್ ದಿ ಫಿಸಿಕಲ್ ಆರ್ ಫಂಡಮೆಂಟಲ್ ಬೇಸ್ ಕ್ವಾಂಟಿಟೀಸ್ ರೆಪ್ರೆಸೆಂಟ್ ದಿ ಡೈಮೆನ್ಷನ್ಸ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ. ಒಂದು ಫಿಸಿಕಲ್ ಕ್ವಾಂಟಿಟಿ ಡೈಮೆನ್ಷನ್ಸ್ನ ಯಾವ್ಯಾವ ಫಂಡಮೆಂಟಲ್ ಕ್ವಾಂಟಿಟೀಸ್ ಸೇರಿಕೊಂಡು ಹೇಗೆ ಸೇರಿಕೊಂಡು ಆ ಕ್ವಾಂಟಿಟಿ ಡೈಮೆನ್ಷನ್ನ ಹೇಳ್ತಾ ಇದ್ದಾವೆ ಅಂತ ತೋರಿಸ್ತೀವಲ್ಲ ಎಕ್ಸ್ಪ್ರೆಷನ್ ಬರೋದು, ದಟ್ ಈಸ್ ಡೈಮೆನ್ಷನಲ್ ಎಕ್ಸ್ಪ್ರೆಷನ್. ಸೊ L2 ಡೈಮೆನ್ಷನಲ್ ಎಕ್ಸ್ಪ್ರೆಷನ್, L3 ಇಲ್ಲಿ ಡೈಮೆನ್ಷನಲ್ ಎಕ್ಸ್ಪ್ರೆಷನ್, ಅಲ್ಲಿ L1 T-1 ಡೈಮೆನ್ಷನಲ್ ಎಕ್ಸ್ಪ್ರೆಷನ್. ಹೀಗೆ ಫಾರ್ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಡೈಮೆನ್ಷನಲ್ ಎಕ್ಸ್ಪ್ರೆಷನ್ ಬರೀತಾ ಹೋಗ್ತೀವಿ. ಫಿಸಿಕಲ್ ಕ್ವಾಂಟಿಟೀಸ್ ಸೇರಿಸಿ ಬರೆದಾಗ ಆವಾಗ ಡೈಮೆನ್ಷನಲ್ ಈಕ್ವೇಷನ್ ಅಂತ ಆಗುತ್ತೆ. ಇಫ್ ದೇ ಆಸ್ಕ್ ಇನ್ ದಿ ಎಕ್ಸಾಮ್ ವಾಟ್ ಇಸ್ ಡೈಮೆನ್ಷನಲ್ ಈಕ್ವೇಷನ್, ಡೈಮೆನ್ಷನಲ್ ಏನಾದರೂ ಕೇಳಿದ್ರು ಅಂತ ಇಟ್ಕೊಳ್ಳಿ, ಡೈಮೆನ್ಷನಲ್ ಈಕ್ವೇಷನ್ ಅಂತ ಕೇಳಿದ್ರು, ಆವಾಗ ಏನು ಬರೀತೀರಾ ನೀವು? ಈಕ್ವೇಷನ್ ಅಂತ ಕೇಳಿದ್ರೆ, ಈಕ್ವೇಷನ್ ಅಂತ ಕೇಳಿದ್ರೆ ಇಟ್ ಈಸ್ ಅನ್ ಈಕ್ವೇಷನ್ ಆರ್ ಅ ರಿಲೇಷನ್ ರಿಟರ್ನ್ ಇನ್ ದಿ ಫಾರ್ಮ್ ಆಫ್ ಈಕ್ವೇಷನ್ ಫಾರ್ ಅ ಫಿಸಿಕಲ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಕ್ವಾಂಟಿಟೀಸ್ನ ಯೂಸ್ ಮಾಡಿ ಫಿಸಿಕಲ್ ಕ್ವಾಂಟಿಟಿಗೆ ನೀವು ಒಂದು ಈಕ್ವೇಷನ್ನ ಬರೆದಾಗ, ಅಂದರೆ ಡೈಮೆನ್ಷನಲ್ ಎಕ್ಸ್ಪ್ರೆಷನ್ನ ಫಿಸಿಕಲ್ ಕ್ವಾಂಟಿಟಿಗೆ ಈಕ್ವೇಟ್ ಮಾಡಿದಾಗ, ಫಿಸಿಕಲ್ ಕ್ವಾಂಟಿಟಿ ಯಾವುದು? ಏರಿಯಾ. ಅದರ ಡೈಮೆನ್ಷನಲ್ ಎಕ್ಸ್ಪ್ರೆಷನ್ ಯಾವುದು? L2. ಅವುಗಳನ್ನು ಈಕ್ವೇಟ್ ಮಾಡಿದ್ರೆ, ಅಂದರೆ ಈಕ್ವಲ್ಸ್ ಯೂಸ್ ಮಾಡಿ ಬರೆದ್ರೆ, ದಟ್ ಈಸ್ ಡೈಮೆನ್ಷನಲ್ ಈಕ್ವೇಷನ್. ಅನ್ ಈಕ್ವೇಷನ್ ಇನ್ ದಿ ಫಾರ್ಮ್ ಆಫ್ ಡೈಮೆನ್ಷನಲ್ ಎಕ್ಸ್ಪ್ರೆಷನ್ ಫಾರ್ ಅ ಫಿಸಿಕಲ್ ಕ್ವಾಂಟಿಟಿ ಹಂಗೂ ಹೇಳ್ಬೋದು. ಇಲ್ಲಾಂದರೆ ರಿಲೇಷನ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಡೈಮೆನ್ಷನಲ್ ಎಕ್ಸ್ಪ್ರೆಷನ್ ಫಾರ್ ಅ ಫಿಸಿಕಲ್ ಕ್ವಾಂಟಿಟಿ ಈಸ್ ಡೈಮೆನ್ಷನಲ್ ಈಕ್ವೇಷನ್. ಆರ್ when dimensional expression is equated to physical quantity, ಅದು ಇನ್ನೂ ಈಸಿ. when dimensional expression when equated to physical quantity then it is called dimensional expression. ಈ ಥರ ನಿಮ್ಮ ನೋಟ್ಸಲ್ಲಿದೆ, ಅದು ಬರ್ತಾರೆ ಸಾಕು. 1 mark ಕ್ವೆಶನ್ ಏನು ಹೇಳಿ, when dimensional expression equated to the physical quantity you get dimensional equation. ಈಕ್ವಲ್ಸ್ ಯೂಸ್ ಮಾಡಿ ಬರೆಯೋದಷ್ಟೇ, ಶಾರ್ಟಾಗಿ ಈಕ್ವಲ್ಸ್ ಯೂಸ್ ಮಾಡಿ ಬರೆದ್ರೆ ಡೈಮೆನ್ಷನಲ್ ಈಕ್ವೇಷನ್ ಬರುತ್ತೆ. ಯು ರಿಮೆಂಬರ್. So these are the 3 important words we start with today: dimensions, dimensional formula, dimensional equation. ಈಗ ನಾವು ಇದೇ ಥರ ಬೇರೆ ಕ್ವಾಂಟಿಟೀಸ್ಗಳಿಗೆ ಡೈಮೆನ್ಷನ್ಸ್ ಹೇಗೆ ಬರೀಬೋದು, ವಿಚ್ ಆರ್ ಆಲ್ರೆಡಿ ಫೆಮಿಲಿಯರ್ ವಿತ್. ಹೈಸ್ಕೂಲ್ನಲ್ಲಿ ಬೀನ್ ಲರ್ನಿಂಗ್ ಹೇಳಿ ಸುಮಾರು ಕ್ವಾಂಟಿಟೀಸ್, ಫೋರ್ಸ್, ಮೊಮೆಂಟಮ್, ವೆಲಾಸಿಟಿ, ಆಕ್ಸಲರೇಷನ್, ಸ್ಪೀಡ್, ವರ್ಕ್, ಪವರ್, ಎನರ್ಜಿ, ಈ ಥರದ್ದೆಲ್ಲ, ಪ್ರೆಷರ್, ಈ ಥರದ್ದೆಲ್ಲ ಕ್ವಾಂಟಿಟೀಸ್ ಕಲ್ತ್ಕೊಂಡ್ಬಂದಿರ ನೀವು. ಆ ಥರ ಕ್ವಾಂಟಿಟೀಸ್ಗಳನ್ನು ಯೂಸ್ ಮಾಡಿ ನಾವು ಡೈಮೆನ್ಷನ್ಸ್ ಬರೆಯೋದು ಹೇಗೆ, ಅದರಲ್ಲಿ ಕೆಲವು ನ್ಯೂ ಬರ್ಬೋದು. ಬಂದಾಗ ಡೆಫಿನೇಷನ್ ಹೇಗೆ ಮೆಷರ್ ಮಾಡ್ತೀವಿ ನಾವು ಅಂತ ನಾನು ಹೇಳ್ತೀನಿ. ಮೆಷರ್ ಮಾಡಿದಾಗ ಯಾವ ಕ್ವಾಂಟಿಟೀಸ್ನ ಮೆಷರ್ ಮಾಡ್ತೀರಾ ಗೊತ್ತಾಗುತ್ತೆ, ಡೈಮೆನ್ಷನ್ಸ್ ಬರಿಬೋದು. ಅಲ್ಲಿ ಡೈಮೆನ್ಷನ್ಸ್ ಬರೆಯುವಾಗ ಏನು ಮಾಡಬೇಕು ಹೇಳಿ, ಒಂದು ಕ್ವಾಂಟಿಟಿನ ಹೇಗೆ ಮೆಷರ್ ಮಾಡ್ತೀರಾ ತಿಳ್ಕೋಬೇಕು, ಅದನ್ನ ಡೆಫಿನೇಷನ್ ಅಂತ ಕರಿತೀವಿ. ಅಂದರೆ ಏರಿಯಾ ಈಸ್ ಅ ಕ್ವಾಂಟಿಟಿ. ಹೌ ಡು ಯು ನೋ ಇಟ್? ಬೈ ಮೆಷರಿಂಗ್ ಲೆಂತ್, ಮೆಷರಿಂಗ್ ಬ್ರೆಡ್ತ್ ಆ್ಯಂಡ್ ಮಲ್ಟಿಪ್ಲೈಯಿಂಗ್. Multiply length and breadth of a area. Volume, length, breadth, height, that is definition or way you measure. How do you know it ಅಂತ ಕೇಳಿದ್ರೆ length into breadth into height, ಅದು definition of volume. ಅದನ್ನು ಯೂಸ್ ಮಾಡಿ you can write down units. From that you can write down dimensions. ಆಮೇಲೆ ವೆಲಾಸಿಟಿಗೆ how do you know velocity? Displacement by time, displacement length, time ಮಾಮೂಲಿ ಟೈಮ್ ಸೆಕೆಂಡ್ಲಿ ಹೇಳ್ತೀರಾ, ಡಿಸ್ಪ್ಲೇಸ್ಮೆಂಟ್ನ ಮೀಟ್ರಲ್ಲಿ ಹೇಳ್ತೀರಾ. ಒಂದು ಸೈಡ್ ಯೂನಿಟ್ ಬರ್ಕೊಂಡ್ರೆ ಡೈಮೆನ್ಷನ್ಸ್ ಬರೆಯೋಕ್ಕೆ ಗೊತ್ತಾಗುತ್ತೆ. ಸರ್ ಡೈಮೆನ್ಷನ್ಸ್ ಯೂನಿಟ್ ಸಾಕಲ್ಲ, ಡೈಮೆನ್ಷನ್ಸ್ ಯಾಕೆ ಬರೀಬೇಕು? ಡೈಮೆನ್ಷನ್ಸ್ ಬರೆದಾಗ ಸಮ್ ಅಪ್ಲಿಕೇಶನ್ಸ್ ಇದೆ. ದೇರ್ ಆರ್ ಸಮ್ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನ್ ಅನಾಲಿಸಿಸ್. ಇಲ್ಲಿ ಒಂದು ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿ ಯು ಆರ್ ಗೋಯಿಂಗ್ ಟು ಡೂ ಸಮ್ ಅಪ್ಲಿಕೇಶನ್ಸ್. ಅದರಲ್ಲಿ ವಿ ಕ್ಯಾನ್ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನ್ಸ್. ಅದರಲ್ಲಿ ಫಸ್ಟ್ ಒನ್ ರಿಮೆಂಬರ್, ಇದು 2 marks ಕೇಳ್ತಾರೆ, 2 marks ಕ್ವೆಶನ್. ವಾಟ್ ಆರ್ ದಿ ಅಪ್ಲಿಕೇಶನ್ಸ್? ಅಪ್ಲಿಕೇಶನ್ಸ್ ಯು ಕ್ಯಾನ್ ಸೇ ಆರ್ ಯೂಸಸ್ ಆಫ್ ಮೆಥಡ್ ಆಫ್ ಡೈಮೆನ್ಷನ್ಸ್. ಮೆಥಡ್ ಆಫ್ ಡೈಮೆನ್ಷನ್ಸ್, ವಾಟ್ ಯು ಮೀನ್ ಬೈ ಮೆಥಡ್ ಆಫ್ ಡೈಮೆನ್ಷನ್ಸ್? ಮೆಥಡ್ ಆಫ್ ಡೈಮೆನ್ಷನ್ಸ್ ಅಂದರೆ
ಯೂನಿಟ್ನ ಬರ್ಕೊಂಡು ಯಾವ್ಯಾವ ಕ್ವಾಂಟಿಟೀಸ್ ಎಷ್ಟೆಷ್ಟು ಪವರ್ ಯೂಸ್ ಆಗಿದೆ ಅಂತ ಬರಿತೀವಲ್ಲ, L2 L-L3 ಅಲ್ಲಿ L1 T-1 ಅಂತ ಬರೀತೀರಿ ನೋಡಿ. ಆ ಥರ ಬರೆದಾಗ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಮ್ಯಾನ್ಯುಪ್ಯುಲೇಷನ್. ಅಂದರೆ ಎಲ್ಲ ಕ್ವಾಂಟಿಟೀಸ್ ಸೇರಿಸಿ ಒಂದು ರಿಲೇಷನ್ ಕನ್ಸ್ಟ್ರಕ್ಟ್ ಮಾಡುವಾಗ ತುಂಬ ಹೆಲ್ಪ್ ಆಗುತ್ತೆ ಫಿಸಿಕ್ಸ್ನಲ್ಲಿ. ಹಾಗಾಗಿ ತುಂಬ ಇಂಪಾರ್ಟೆಂಟ್. ನೀವು ಇಲ್ಲಿ ವಿ ಕ್ಯಾನ್ ಚೆಕ್ ಕರೆಕ್ಟ್ನೆಸ್ ನಿಮ್ಮ ನೋಟ್ಸಲ್ಲಿ ಇದೆ ಇದು, ಕರೆಕ್ಟ್ನೆಸ್ ಆಫ್ ಆ್ಯನ್ ಈಕ್ವೇಷನ್. ಫಿಸಿಕ್ಸ್ನಲ್ಲಿ ಆರ್ ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ವಿಲ್ ಕಮ್ ಅಕ್ರಾಸ್ ಸೆವರಲ್ ಈಕ್ವೇಷನ್ಸ್ ಅಂದರೆ ಸಮೀಕರಣಗಳು. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿನ ಇನ್ಯಾವುದಕ್ಕೋ ಕಾಂಬಿನೇಷನ್ಗೆ ಈಕ್ವೇಟ್ ಮಾಡಿರ್ತೀರ. ಬೆಸ್ಟ್ ಎಕ್ಸಾಂಪಲ್ ಫಾರ್ ಎನ್ ಈಕ್ವೇಷನ್ ಯು ಆರ್ ಲರ್ನ್ಡ್ ಇನ್ ಯುವರ್ ಹೈಸ್ಕೂಲ್ ಈಸ್ ಫೋರ್ಸ್ ಅಲ್ವಾ. ಫೋರ್ಸ್, ವಾಟ್ ಇಸ್ ಫೋರ್ಸ್? F equals to ma, where m mass, a acceleration, ಈಕ್ವೇಷನ್. ಇದರದ್ದು ಈಕ್ವೇಷನ್ ಇದು ಸರಿ ಇದೆಯಾ ಚೆಕ್ ಮಾಡಿ. ಬರೀ ಯೂನಿಟ್ಸ್ನ ಈಕ್ವೇಟ್ ಮಾಡಿದ್ರೆ ಸಾಕು, ಬ್ಯಾಲೆನ್ಸ್ ಆದರೆ ಮಾತ್ರ ಈಕ್ವೇಷನ್ ಸರಿ ಇದೆ, ಇಲ್ಲ ಅಂದರೆ ಈಕ್ವೇಷನ್ನೇ ತಪ್ಪು ಅಂತ ನಾವು ಹೇಳಬೇಕಾಗತ್ತೆ. ಅದು ಯಾವುದೋ ಕಾಂಟೆಕ್ಸ್ನಲ್ಲಿ ಬರೆಯುವಾಗ ಏನೋ ಮಿಸ್ ಆಗಿದೆ, ಯೂನಿಟ್ಸ್ ಆನ್ ಐದರ್ ಸೈಡ್ಸ್ ನಾಟ್ ಮ್ಯಾಚಿಂಗ್, ಸೊ ಈಕ್ವೇಷನ್ ರಾಂಗ್. ತುಂಬ ಯೂಸ್ಫುಲ್. ಆ್ಯಂಡ್ ಸೆಕೆಂಡ್ ಒನ್, ಟು ಡಿರೈವ್ ಅನ್ ಈಕ್ವೇಷನ್, ಇಟ್ ಇಸ್ ಯೂಸ್ಡ್ ಟು ಡಿರೈವ್ ಅನ್ ಈಕ್ವೇಷನ್ ಶಾರ್ಟ್ ಫಾರ್ಮ್. ಅದು ನಿಮ್ಮ ಬುಕ್ನಲ್ಲಿ ಟು ಕನ್ಸ್ಟ್ರಕ್ಟ್ ಅ ಫಿಸಿಕಲ್ ರಿಲೇಷನ್ ಬಿಟ್ವೀನ್ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ನ ಫಿಸಿಕಲ್ ಫೆನಾಮಿನನ್ ಹೀಗೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಶಾರ್ಟಾಗಿ ಈಕ್ವೇಷನ್, ಟು ಡಿರೈವ್ ಈಕ್ವೇಷನ್ ಬಿಟ್ವೀನ್ ಸೆವರಲ್ ಫಿಸಿಕಲ್ ಕ್ವಾಂಟಿಟೀಸ್ ಒಂದು ಫೆನಾಮಿನದಲ್ಲಿ ಸೇರಿಕೊಂಡಿದ್ದಾಗ ನಾವು ಆ ಕ್ವಾಂಟಿಟೀಸ್ಗಳ ಮಧ್ಯೆ ಕ್ಯಾನ್ ಎಸ್ಟಾಬ್ಲಿಷ್ ಅ ರಿಲೇಷನ್. ದಟ್ಸ್ ಕಾಲ್ಡ್ ಅನ್ ಅಪ್ಲಿಕೇಶನ್ ಆಫ್ ಡೈಮೆನ್ಷನ್. ತುಂಬ ಯೂಸ್ಫುಲ್. ಇನ್ನೂ ಒಂದಿದೆ, ಟು ಕನ್ವರ್ಟ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್. ಅದನ್ನ ಈ ಮೆಥಡ್ ಆಫ್ ಡೈಮೆನ್ಷನ್ಸ್ಲು ಮಾಡ್ಬೋದು, ಇನ್ನು ಹಾಗೆ ಸಿಂಪಲ್ಲಾಗೂ ಮಾಡ್ಕೊಂಡು ಹೋಗ್ಬೋದು, ಅದನ್ನು ಹೇಳ್ಬೋದು. ಯು ಕ್ಯಾನ್ ಕನ್ವರ್ಟ್ ಬೈ ಜಸ್ಟ್ ಯೂಸಿಂಗ್ ಡೈಮೆನ್ಷನ್ಸ್ನ ಯೂಸ್ ಮಾಡೋದ್ರಿಂದ ಕ್ಯಾನ್ ಕನ್ವರ್ಟ್ ಫ್ರಮ್ ಒನ್ ಸಿಸ್ಟಮ್ ಆಫ್ ಮೆಷರ್ಮೆಂಟ್ಸ್ ಟು ಅನದರ್. ಲೈಕ್ CGS ಯೂನಿಟ್ಸಿಂದ SI ಯೂನಿಟ್ಸ್ ಕನ್ವರ್ಟ್ ಮಾಡ್ಬೋದು. ಎಷ್ಟಾಗುತ್ತೆ ಈಗ 1 ಮೀಟ್ರ್ ಪರ್ ಸೆಕೆಂಡ್ SI ಇಂದ CGSಗೆ ಹೋದಾಗ CGSನಲ್ಲಿ ಸೆಂಟಿಮೀಟ್ರ್ ಪರ್ ಸೆಕೆಂಡ್ ಆಗುತ್ತೆ, ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೋದು. ಹೀಗೆ ದೇರ್ ಆರ್ ಸಮ್ ಅಪ್ಲಿಕೇಶನ್ಸ್, ವಿಲ್ ಕಮ್ ಟು ದೆಮ್ ಬಿಫೋರ್ ವಿ ಸ್ಟಾರ್ಟ್ ವಿತ್ ದೀಸ್ ಅಪ್ಲಿಕೇಶನ್ಸ್. ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಒನ್ ಆಫ್ ದಿ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಹಿಯರ್ ಯೂಶ್ವಲಿ 3 or 5 ಮಾರ್ಕ್ಸಿಗೆ ಒಂದು ಯೂಶ್ವಲಿ ಕೇಳ್ತಾರೆ ಈ ಚಾಪ್ಟರಲ್ಲಿ. ಅಲ್ಲಿ ಯು ಹ್ಯಾವ್ ಟು ಪ್ರಾಕ್ಟೀಸ್ ದೀಸ್ ಟು. ಐ ವಿಲ್ ಶೋ ಯು ಹೌ ಟು ಚೆಕ್ ಕರೆಕ್ಟ್ನೆಸ್ ಆಫ್ ಎನ್ ಈಕ್ವೇಷನ್ ಆ್ಯಂಡ್ ಟು ಡಿರೈವ್ ಆನ್ ಈಕ್ವೇಷನ್. ಮುಂದೆ ಮಾಡೋಣ, ಒಂದು 2-3 ಕ್ಲಾಸ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. ಅದು ಎಷ್ಟು ನೆನ್ಪಿಟ್ಕೊಳ್ಳಿ, ಡೌಟ್ಸ್ನ ಒಂದು ಕಡೆಗೆ ಕಲೆಕ್ಟ್ ಮಾಡ್ಕೊಳ್ಳಿ, ಕಮ್ ಓವರ್ ಹಿಯರ್ ಆ್ಯಂಡ್ ಗೆಟ್ ದೆಮ್ ಕ್ಲಾರಿಫೈಡ್. ನೀವು ಬಿಗಿನರ್ಸ್ ಆಗಿರೋದ್ರಿಂದ ಸ್ವಲ್ಪ ಡೌಟ್ಸ್ ಬಂದೇ ಬರುತ್ತೆ, ಅದಕ್ಕೆ ನೀವು ವರಿ ಮಾಡ್ಕೊಳ್ಳೋ ಹಾಗಿಲ್ಲ. ಕಮ್ ಹಿಯರ್ ವಿತ್ ಡೌಟ್ಸ್, ಗೋ ಥ್ರೂ ದಿ ವೀಡಿಯೋಸ್, ವಾಚ್ 1 time 2 time ಸ್ಲೋ ಎಕ್ಸ್ಪ್ಲೇನ್ ಮಾಡಿರ್ತೀನಿ ನಾವು, ನೀವು ಬಿಗಿನರ್ಸ್ ಆಗಿರೋದ್ರಿಂದ ಟು ಫಿಸಿಕ್ಸ್. ಹಾಗಾಗಿ ನೀವು ಗೋ ಥ್ರೂ ದೀಸ್, ಮುಂದೆ ನಾನು ಮಾಡೋಕ್ಕೆ ಹೊರಟಿದ್ದೀನಿ, ಅದನ್ನು ಫಾಲೋ ಮಾಡಿ. ಏನಾದ್ರು ಡೌಟ್ಸ್ ಬಂದರೆ ಕ್ಯಾನ್ ಕಾಲ್ ಮೀ ಆರ್ ಕಮ್ ಓವರ್ ಹಿಯರ್, ಕ್ಲಾರಿಫೈ ಮಾಡ್ಕೊಳ್ಳಿ. ಬರ್ಲಿಕ್ಕೆ ಹೇಳ್ತೀವಿ ಮಧ್ಯ ನೀವು ಕ್ಲಾರಿಫೈ ಮಾಡ್ಕೋಬೋದು ಯಾವಾಗಲಾದರೂ ಮುಂದೆ ಫ್ಯೂಚರ್. ಹಾಗಾಗಿ ಅವೆಲ್ಲ ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಂಡು ಯು ಜಸ್ಟ್ ಕಾಂಟ್ಯಾಕ್ಟ್ ಅಸ್, ನಾವು ಯೂಶ್ವಲಿ ನಿಮಗೆ ಹೆಲ್ಪ್ ಮಾಡೋಣ. ಆ್ಯಂಡ್ ಒನ್ ಮೋರ್ ಪಾಯಿಂಟ್, ಈಗ ಈ ಡೈಮೆನ್ಷನಲ್ ಅಪ್ಲಿಕೇಶನ್ಸಿಗೆ ಬರಲಿಕ್ಕಿನ ಮೊದಲು ನೀವು ಕೆಲವು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ಗೆ ಡೈಮೆನ್ಷನ್ಸ್ ಹೇಗೆ ಬರೀತೀರಾ? ಯಾಕೆಂದರೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ಗೆ ರಿಲೇಷನ್ಸ್ ಕನ್ಸ್ಟ್ರಕ್ಟ್ ಮಾಡೋದು. ಹಾಗಾದರೆ ಕೆಲವು ಪ್ರಾಮಿನೆಂಟ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಲೈಕ್ ಹೇಳಿದ್ನಲ್ಲ, ವೆಲಾಸಿಟಿ, ಸ್ಪೀಡ್, ಮೊಮೆಂಟಮ್, ಆಕ್ಸಲರೇಷನ್, ಫೋರ್ಸ್, ಈ ಥರ ಕ್ವಾಂಟಿಟೀಸ್ ತೊಗೊಂಡು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇವುಗಳಿಗೆ ಡೈಮೆನ್ಷನ್ಸ್ ಬರೆಯೋದು ಹೇಗೆ? ಫಸ್ಟು ಡೈಮೆನ್ಷನ್ ಬರೀಬೇಕು ಅಂದರೆ ಡೆಫಿನೇಷನ್ಸ್ ಗೊತ್ತಿರಬೇಕು. ಕೆಲವು ಆಲ್ರೆಡಿ ನಿಮಗೆ ಗೊತ್ತಿದೆ, ಹೈಸ್ಕೂಲಾಗಿ ಕಲ್ತಿದ್ದೀರಾ, ಈ ವರ್ಷ ಇಲ್ಲಿ ಕಲಿತೀರಾ. ಅವು ಮಾಡೋಕ್ಕಿಂತ ಮೊದಲೇ ನಾವು ಮಾಡ್ತಾಯಿದ್ವಿ. ಹಾಗಾಗಿ ನಾನು ಫಸ್ಟೇ ಡೆಫಿನೇಷನ್ ಹೇಳ್ತೀನಿ. ಇನ್ ದಿಸ್ ಚಾಪ್ಟರ್ ಇಸ್ ಕಮ್ಸ್, ಇದನ್ನು ಡೆಫಿನೇಷನ್ ಹೀಗೆ ಮೆಷರ್ ಮಾಡ್ತೀರಾ, ನೆನ್ಪಿಟ್ಕೊಂಡಿರಿ, ಮುಂದಕ್ಕೆ ಹೋಗೋಣ. ಆಮೇಲೆ ಈಗ ಈ 2 ಅಪ್ಲಿಕೇಶನ್ಸ್ಗೆ ಡೆಫಿನೇಷನು ಡೈಮೆನ್ಷನ್ ನೆನ್ಪಿಟ್ಕೊಳ್ಳಿ ಸಾಕು ಅಂತ ಹೇಳ್ತೇನೆ. ಅಷ್ಟು ನೆನ್ಪಿಟ್ಕೊಂಡು ಮಾಡೋದು ಹೇಗೆ ಕಲ್ತ್ಕೊಳ್ಳಿ. ಒನ್ಸ್ ಯು ಗೋ ಟು ದಟ್ ಚಾಪ್ಟರ್, ಸಮ್ ಮೋರ್ ಟಾಪಿಕ್ಸ್, ಸಮ್ ಮೋರ್ ಅನಾಲಿಸಿಸ್ ಯು ಆನ್ ಯುವರ್ ಓನ್ ಕ್ಯಾನ್ ಡೂ. ಇದನ್ನು ಕಲ್ತ್ಕೊಂಡಿದ್ರೆ ಹೇಳ್ತೀನಿ ನಾನು, ಹೆಲ್ಪ್ ಆಗುತ್ತೆ. ಈಗ ಹಾಗಾದರೆ ವಿಲ್ ರೈಟ್ ಡೌನ್ ಆರ್ ಲಿಸ್ಟ್ ಔಟ್ ಇನ್ ಅ ಟೇಬಲ್ ಡೈಮೆನ್ಷನ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಅಲಾಂಗ್ ವಿತ್ ದಿ ಯೂನಿಟ್ಸ್. ಕಂಟಿನ್ಯೂ ಮಾಡೋಣ.
Now let's see dimensions of some of the prominent physical quantities you are using next. First one, area, as I explained you earlier, area. What is area definition? Definition of area is length into breadth. Length into breadth. ಇಲ್ಲಿ ನೀವು ಬೇಕಾದರೆ ಡೆಫಿನಿಷನ್ ಅಂತಲೂ ಬರ್ಕೋಬೋದು. ಡೆಫಿನಿಷನ್ ಆರ್ ರಿಲೇಷನ್. ನೀವು ಲೆಂತ್ ಇಂಟು ಬ್ರೆಡ್ತ್ ಎಲ್ ಇಂಟು ಬಿ ಬರೀತೀರಾ. ಯೂನಿಟ್ ಬರೆದಾಗ ನೋಡಿ, ಲೆಂತು ಮೀಟರ್ ಆಗಿರುತ್ತೆ, ಎಸ್ ಐ ಯೂನಿಟ್ನ ಹೇಳ್ತಾ ಇರೋದು, ಮೀಟರ್ಸ್. ಬ್ರೆಡ್ತ್ ಆಲ್ಸೋ ಮೀಟರ್ಸ್, ಸೊ ಇಟ್ ಇಸ್ ಮೀಟರ್ ಸ್ಕ್ವೇರ್ಡ್. ಹಾಗಾದರೆ ಡೈಮೆನ್ಷನ್ಸ್ ಬರೆಯುವಾಗ ನೋಡಿ ಹಿಂಗೆ ಬರೀತೀರಾ, ಸ್ಕ್ವೇರ್ ಬ್ರ್ಯಾಕೆಟ್ ಎಮ್. ನೋಡಿ ಇಲ್ಲಿ ಲೆಂತ್ ಮಾತ್ರ ಯೂಸ್ ಆಗಿದೆ. ಲೆಂತ್ ಎಷ್ಟು ಟೈಮ್ಸು? 2 ಟೈಮ್ಸ್, ಬಿಕಾಸ್ ಮೀಟರ್ ಯೂನಿಟ್ ಆಫ್ ಲೆಂತ್ ಫಂಡಮೆಂಟಲಿ. ಹಾಗಾಗಿ L2. ಇಲ್ಲಿ ಟೈಮು ಯೂಸ್ ಆಗಿಲ್ಲ, ಮಾಸು ಯೂಸ್ ಆಗಿಲ್ಲ. ಮಾಸ್ ಯೂಸ್ ಆಗಿಲ್ಲ ಅಂತ ಬೇಕಾದ್ರೆ ನೀವು M0 ಹೇಳ್ಬೋದು. ಟೈಮ್ ಯೂಸ್ ಆಗಿಲ್ಲ ಅಂತ ಬರೆಯೋದಾದರೆ T0 ಹೇಳ್ಬೋದು. ಅದರ್ವೈಸ್ ಆಲ್ಸೋ ವಿ ಕ್ಯಾನ್ ರೈಟ್ ಜಸ್ಟ್ L2, ಸ್ಕ್ವೇರ್ ಬ್ರಾಕೆಟ್ L2. ನೀವು ಡೈಮೆನ್ಷನ್ ಹೀಗೆ ನೆನ್ಪಿಟ್ಕೊಳ್ಳಿ. ಈ ಕ್ಲಾಸ್ ಮಾಡುವಾಗ ಡೈಮೆನ್ಷನಲ್ಲಿ ಮಾಸ್ ಡಿನೋಟೆಡ್ ಆಸ್ M, length denoted as L, and time denoted as capital T. ನೋಡಿ, ನಾನು ಸ್ಕ್ವೇರ್ ಬ್ರ್ಯಾಕೆಟ್ ಬರೆದ್ರೆ ಹೀಗೆ, ಇಲ್ಲಿ ಇಫ್ ಐ ರೈಟ್ ದಿಸ್ ವೇ, ರೈಟ್ ದಿಸ್, ಅವಾಗ ನೀವು ಹೆಂಗೆ ಗೊತ್ತೀರಾ? ಹೌ ಡು ಯು ರೀಡ್? ರೆಡ್ ಆಸ್ ಡೈಮೆನ್ಷನ್ಸ್ ಆಫ್ ಅಂತ ಓದ್ಕೋಬೇಕು. ಡೈಮೆನ್ಷನ್ಸ್ ಆಫ್ ಇದರೊಳಗಡೆ ನೀವು ಎಲ್ ಬರೆದ್ರೆ ಲೆಂತ್, ಎಮ್ ಬರೆದ್ರೆ ಮಾಸ್. ಇಫ್ ರೈಟ್ ವಿ, ವೆಲಾಸಿಟಿ, ಆರ್ ಕ್ಯಾನ್ ರೈಟ್ ವಿ ಓನ್ಲಿ, ವೆಲಾಸಿಟಿ. ಇಫ್ ಐ ರೈಟ್ ದಿಸ್ ವೇ, ಹೌ ಡು ಯು ರೀಡ್? ಡೈಮೆನ್ಷನ್ಸ್ ಆಫ್ ವೆಲಾಸಿಟಿ, ಆರ್ ಮುಂದಕ್ಕೆ ಬರೀತೀರ ನೀವು. ಹಾಗೆ ಯು ಜಸ್ಟ್ ಗೆಟ್ ಇಟ್ ಬೈ ಹಾರ್ಟ್. ದಿಸ್ ಇಸ್ ಡೈಮೆನ್ಷನಲ್ ಎಕ್ಸ್ಪ್ರೆಷನ್. M0, L2, T0. Writing 0 to say no mass has been involved, and length. At length 2 times, and time 0 times, ಅಂದರೆ ಇನ್ವಾಲ್ವ್ ಆಗಿಲ್ಲ. ಸಿಮಿಲರ್ಲಿ ಸೆಕೆಂಡ್ ಒನ್, ವಾಲ್ಯೂಮ್. ವಾಟ್ಸ್ ವಾಲ್ಯೂಮ್? ವಾಲ್ಯೂಮ್ ಇಸ್ ಮೆಷರ್ಡ್ ಆಸ್ ಲೆಂತ್ ಮಲ್ಟಿಪ್ಲೈಡ್ ಬೈ ಬ್ರೆಡ್ತ್ ಆ್ಯಂಡ್ ಹೈಟ್. Length into breadth into height. Length is measured in units of meter only. Even breadth also same meter scale. Meter. Height also meter scale. ಹಾಗಾಗಿ ಮೀಟರ್ ಕ್ಯೂಬ್ ಆಯಿತು. ಸೊ ಇಟ್ ಈಸ್ L3. ಬಟ್ ನಾನು ಟೈಮ್ ಯೂಸ್ ಆಗಿಲ್ಲ, ಮಾಸ್ ಯೂಸ್ ಆಗಿಲ್ಲ ಅಂತ ಬರೀಬೋದು. ಈಗ ಇನ್ಯಾವುದೋ ಸಿಚುವೇಶನ್ಗೆ ಕರೆಂಟ್ ಬಂತು ಅಂತ ಇಟ್ಕೊಳ್ಳಿ ಇನ್ನೊಂದು ಟರ್ಮ್ನಲ್ಲಿ, ಆವಾಗ ನೋ ಕರೆಂಟ್ ಟರ್ಮ್ ಅಂದರೆ ಆ್ಯಂಪಿಯರ್ ಇಲ್ಲ. ಕೆಲ್ವಿನ್ K0, ಮೋಲ್ MOL 0, ಆ್ಯಂಡ್ ಇನ್ಯಾವುದಾದ್ರೂ ಒಂದು ಕ್ಯಾಂಡೆಲ CD 0 ಹಾಗೆ ಬರಿಬೋದು. ನಾವು ಮೆಕ್ಯಾನಿಕ್ಸ್ನಲ್ಲಿ ಆಸ್ ಐ ಎಕ್ಸ್ಪ್ಲೈನ್ಡ್ ಇನ್ ದಿ ಪ್ರೀವಿಯಸ್ ಕ್ಲಾಸಸ್, ಮೆಕ್ಯಾನಿಕ್ಸ್ ಅಂತ ನೆಕ್ಸ್ಟ್ ಟಾಪಿಕ್ ಫುಲ್ ಒಂದು 7-8 ಚಾಪ್ಟರ್ಸ್ ಇದೆ. ಅಲ್ಲೆಲ್ಲ ಕಡೆ ಮಾಸ್, ಲೆಂತ್, ಟೈಮ್ನೇ ಹೆಚ್ಚಿಗೆ ಯೂಸ್ ಮಾಡೋದು. ಅವುಗಳನ್ನು ಯೂಸ್ ಮಾಡಿ ಬರದಾಗ ಹಿಂಗೆ ಬರೋದು. ಬೇರೆದು ಯೂಸ್ ಮಾಡ್ತೀವಿ, ಎಲ್ಲರೂ ಸೇರಿಸಿ ಬರೀತೀವಿ, ಮುಂದೆ ಬರೋದು. ಥರ್ಡ್ ಒನ್, ಅದರ್ ಫೆಮಿಲಿಯರ್ ಟರ್ಮ್ ಯು ಹ್ಯಾವ್ ಲರ್ನ್ಡ್ ಇನ್ ಹೈಸ್ಕೂಲ್, ದಟ್ ಈಸ್ ವೆಲಾಸಿಟಿ ಆರ್ ಸ್ಪೀಡ್. ವೆಲಾಸಿಟಿ ಆರ್ ಸ್ಪೀಡ್. ಇದು ನಾವು ವೆಲಾಸಿಟಿ ಬೈ ಸ್ಪೀಡ್ ಅಂತ ಓದ್ಬೇಡಿ, ವೆಲಾಸಿಟಿ ಆರ್ ಸ್ಪೀಡ್ ಅಂತ ಓದ್ಬೇಡಿ. ಎರಡಕ್ಕೂ ಒಂದೇ ಮೆಥಡ್ ಆಫ್ ಮೆಷರ್ಮೆಂಟ್. ಸ್ವಲ್ಪ ಚೇಂಜಸ್ ಇದೆ, ಬಟ್ ಮೆಷರ್ಮೆಂಟ್ ವೈಸ್ ಒಂದೇ ಇದು. ವಾಟ್ ಈಸ್ ವೆಲಾಸಿಟಿ ಆರ್ ಸ್ಪೀಡ್? ಇಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಡಿಸ್ಟೆನ್ಸ್ ಅಂತಲೂ ಹೇಳ್ತೀವಿ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಬೈ ಟೈಮ್. ಇದನ್ನು ನೀವು ಡೈಮೆನ್ಷನ್ ಅಂತ ಓದ್ಬಿಟ್ಟಿರ, ಆಮೇಲೆ ಸಣ್ಣ ಬ್ರ್ಯಾಕೆಟ್ ಬರೆಯೋಣ. ಓಕೆ, ಡಿಸ್ಟೆನ್ಸ್ ಬೈ ಟೈಮ್ ಆರ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಡಿಸ್ಟೆನ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಓದ್ಬಿಡಿ. ಇಲ್ಲಿ ಆರ್, ಇದು ಹಿಂಗೆ ಬರೆದ್ರೆ ಆರ್, ಇಲ್ಲೂ ಆರ್. ವೆಲಾಸಿಟಿ ಆರ್ ಸ್ಪೀಡ್. ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್, ಸ್ಪೀಡ್ ಡಿಸ್ಟೆನ್ಸ್ ಬೈ ಟೈಮ್. ಬೋತ್ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಮೆಷರ್ಡ್ ಇನ್ ಯೂನಿಟ್ಸ್ ಆಫ್ ಲೆಂತ್. ಎಷ್ಟು ದೂರ ಹೋದ್ರಿ, ನಾನು ಇಲ್ಲಿ ನಿಂತೀನಿ, ರೈಟ್. ಐ ಮೂವ್ ಲೈಕ್ ದಿಸ್, ಹೀಗೆ ಮೂವ್ ಆಗಿ ಇಲ್ಲಿಗೆ ಬರ್ತೀನಿ, ರೈಟ್. ವಾಟ್ ಈಸ್ ಮೈ ಡಿಸ್ಪ್ಲೇಸ್ಮೆಂಟ್? ಐ ಆಮ್ ಹಿಯರ್, ವಾಸ್ ದೇರ್ ಪ್ರೀವಿಯಸ್ಲಿ, ಅಲ್ವೇ? ಅಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್. ಯಾವ ಪಾತ್ನಲ್ಲಿ ಬಂದು ಅದನ್ನೆಲ್ಲ ಮೆಷರ್ ಮಾಡಿದ್ರೆ ಡಿಸ್ಟೆನ್ಸು ಅಷ್ಟೇ.
ಒಟ್ಟಿನಲ್ಲಿ ಪಾತ್ ಲೆಂತ್ ಇಸ್ ಮೆಷರ್ಡ್ ಯೂನಿಟ್ಸ್ ಆಫ್ ಮೀಟರ್ SI ಡಿವೈಡೆಡ್ ಬೈ ಟೈಮ್ ಸೆಕೆಂಡ್. ಸೊ ಇನ್ ಮೇಲೆ ರೂಲ್ಸ್ ಆಫ್ ರೈಟಿಂಗ್ SI ಸಿಸ್ಟಮ್ ಆಫ್ ಯೂನಿಟ್ಸ್ m1 s -1. ನಾರ್ಮಲಿ ವಿ ಡೋಂಟ್ ರೈಟ್ ಆರ್ ಪ್ರಾಕ್ಟೀಸ್ ರೈಟಿಂಗ್ ದಿಸ್, ಯಾಕೆಂದರೆ ಸುಮ್ಮನೆ ಎಮ್ ಬರೋದನ್ನು m1 ಅಂತ ಅಂಡರ್ಸ್ಟುಡ್, ಅದು ನಿಮಗೆ ಗೊತ್ತಿದೆ. ಹಾಗಾಗಿ m ಯೂನಿಟ್ ಆಫ್ ಲೆಂತ್, ಡೈಮೆನ್ಷನ್ ಬರೆಯುವಾಗ L ಬರೀತೀರ ನೋಡಿ, ಲೆಂತ್ L ಎಷ್ಟು ಟೈಮ್ಸ್ ಇದೆ? 1 ಟೈಮ್ಸ್ ಇದೆ. ಟೈಮ್ ಯೂನಿಟ್ಟು ಸೆಕೆಂಡು, ಡೈಮೆನ್ಷನ್ T ಬರೀಬೇಕು. ಪವರ್ ಈಸ್ -1, ದಟ್ಸ್ ವಾಟ್ ಐ ಟೋಲ್ಡ್ ಯು. -1 ಇನ್ ಲೆಂತ್, -1 ಇನ್ ಟೈಮ್, 1 ಇನ್ ಲೆಂತ್ ಆರ್ ದಿ ಡೈಮೆನ್ಷನ್ಸ್. ಮಾಸು ಸೇಸ್ ಬರೋದ್ರಿ ಅಂತ ಇಟ್ಕೊಳ್ಳಿ. ಆವಾಗ ನೀವು ಹಿಂಗೆ ಓದ್ತೀರಾ, ಹೌ ಡು ಯು ರೀಡ್ ದಿಸ್ ಡೈಮೆನ್ಷನಲ್ ಎಕ್ಸ್ಪ್ರೆಷನ್ ಆಫ್ ವೆಲಾಸಿಟಿ? 0 ಇನ್ ಮಾಸ್, 1 ಇನ್ ಲೆಂತ್, -1 ಇನ್ ಟೈಮ್. ಏನು ಹೇಳಿ? 0 ಇನ್ ಮಾಸ್, 1 ಇನ್ ಲೆಂತ್, -1 ಇನ್ ಟೈಮ್. ಡೈಮೆನ್ಷನ್ಸ್ ಆಫ್ ವಾಟ್? ವೆಲಾಸಿಟಿ ಆರ್ ಸ್ಪೀಡ್. ತುಂಬ ಯೂಸ್ಫುಲ್ ಮೆಥಡ್ಸ್ ಇದು, ಮುಂದೆ ಬರುತ್ತೆ, ಹೇಳ್ತೀನಿ ಹೇಗೆ. Fourth one is another familiar you learned in high school, that is acceleration. Acceleration you learned, students, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಆ್ಯಸ್ ವೇಗೋತ್ಕರ್ಷ ಉತ್ಕರ್ಷ ಜಾಸ್ತಿ ಆಗೋದು, ಕಮ್ಮಿ ಆಗೋದು, ಆ ಥರ ವೇರಿ ಆಗೋದು. ಆಕ್ಸಲರೇಷನ್, ಉತ್ಕರ್ಷ ಜಾಸ್ತಿ ಲೆಕ್ಕ, ಒಟ್ಟಿನಲ್ಲಿ ವೇರಿ ಆಗೋದು ವೆಲಾಸಿಟಿ. ಅದನ್ನು ಚೇಂಜ್ ಇನ್ ವೆಲಾಸಿಟಿ ಬರಿತೀವಿ. ಹೌ ಡು ಯು ರೈಟ್? ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್, ಈ ಥರ ಮೆಷರ್ ಮಾಡ್ತೀವಿ ನಾವು. ಅದನ್ನೇ ನಾವು ಡೆಫಿನಿಷನ್ ಅಂತ ಕರಿತೀವಿ. ಇದೇ ರಿಲೇಷನ್. ಅಂದರೆ ಚೇಂಜ್ಗೆ ಸಾಮಾನ್ಯ ಹಿಂಗೆ ಬರೀತಾರೆ, ಹಿಂಗೆ ಡೆಲ್ಟಾ ವಿ ಅಂತ. ಹೌ ಡು ಯು ರೀಡ್ ದಿಸ್? ದಿಸ್ ಈಸ್ ರೆಡ್ ಆಸ್ ಡೆಲ್ಟಾ, DELTA, ಡೆಲ್ಟಾ, ಒನ್ ಆಫ್ ದಿ ಗ್ರೀಕ್ ಆಲ್ಫಾಬೆಟ್ಸ್. ಗ್ರೀಕ್ ಭಾಷೆಯಲ್ಲಿ ಒಂದು ಲೆಟ್ರು, ಇಂಗ್ಲೀಷ್ ಲೆಟರ್ D ಥರ ಅದು. ಆಮೇಲೆ ಕ್ಯಾಪಿಟಲ್ D ಥರ, ಕ್ಯಾಪಿಟಲ್ ಡೆಲ್ಟಾ. ಆಮೇಲೆ ದಿಸ್ ರೆಫರ್ಸ್ ಟು ಚೇಂಜ್. ಏನೇ ಚೇಂಜ್ ಆಗ್ತಾ ಇದ್ದರೆ ಚೇಂಜ್ ಇನ್ ಅಂತ ನೋಡಿ. ಚೇಂಜ್ CHANGE 6 ಲೆಟರ್ಸ್ ಪ್ಲಸ್ IN 8 ಲೆಟರ್ಸ್ ಬರೆಯೋಕ್ಕೆ ಬದಲಾಗಿ ಇದು ಬರೆದ್ರೆ ಮುಗಿದೋಯ್ತು. ಚೇಂಜ್ ಇನ್ ಅಂತ ನೀವು ಅಂದ್ಕೋಬೇಕು. ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್, T ಅಂತ ಬರಿತೀವಿ. ವೆಲಾಸಿಟಿ ಚೇಂಜೇ ಆಗಲಿ ಫಿಕ್ಸೇ ಇರಲಿ, ಯೂನಿಟ್ ಏನು ಬರೀತೀರಪ್ಪ? ಯೂನಿಟ್ ಆಫ್ ವೆಲಾಸಿಟಿ ಈಸ್ ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಸೆಕೆಂಡ್. ಈ ಸೆಕೆಂಡ್ ಮೇಲಿಗೆ ಬಂದಾಗ ಆಲ್ರೆಡಿ ಪರ್ ಸೆಕೆಂಡ್ ಕೆಳಗಡೆ ಒಂದಿದೆ, ಇನ್ನೊಂದು ಮೇಲಕ್ಕೆ ಬಂದರೆ ಮೀಟರ್ ಪರ್, ಇಲ್ಲೊಂದು ಸೆಕೆಂಡ್ ಮೇಲಕ್ಕೆ ಬಂದು -1 ನೋಡಿ, -1 ನೋಡಿ, ಇದು ಮೇಲಕ್ಕೆ ಬಂತಲ್ಲ. -1 ಲಾಸ್ ಆಫ್ ಇಂಡಿಸಿಸ್. ಬೇಸ್ ಸೇಮ್ ಇದೆ, ಇಂಡಿಸಿಸ್ನ ಆ್ಯಡ್ ಮಾಡಬೇಕು. ವಾಟ್ ಇಸ್ -1 + -1? -2. -1 + -1 -2 ಆ್ಯಡ್ ಮಾಡೋದು. ಹಾಗಾಗಿ ಯು ರಬ್ ದಿಸ್ ಆ್ಯಂಡ್ ರೈಟ್ ಸಿಂಪಲ್ ಮ್ಯಾಥಮೆಟಿಕ್ಸ್. ಯು ಆರ್ ಆಲ್ ಫೆಮಿಲಿಯರ್ ವಿತ್ ದಿಸ್. -2. ಸೊ ಇಫ್ ಐ ರೈಟ್ ದಿಸ್ ವೇ, ಹೌ ಡು ಯು ರೀಡ್? ಡೈಮೆನ್ಷನ್ಸ್ ಆಫ್ ಯಾವುದು ಬರೆಯಕ್ಕೆ ಹೋಗ್ತಾ ಇದ್ದೀರಾ? ಆಕ್ಸಲರೇಷನ್. ಡೈಮೆನ್ಷನ್ಸ್ ಆಫ್ ಆಕ್ಸಲರೇಷನ್. ಆರ್ ಇಲ್ಲೂ ಕೂಡ ಮಾಸ್ ಇನ್ವಾಲ್ವ್. ಮಾಸ್ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ? ಅದರ ಯೂನಿಟ್ ಇಲ್ವೇ? ಮಾಸ್ ಯೂನಿಟ್ ಏನು? ಕಿಲೋಗ್ರಾಮ್, ಗ್ರಾಮ್, ಪೌಂಡ್, ಆ ಥರ ಇದ್ದರೆ ಬರೀತೀರಾ. ಹಿಯರ್ ಮಾಸ್ ಯೂನಿಟ್ ಇಲ್ಲ, ಸೊ m0, ಆ್ಯಂಡ್ ಮೀಟರ್ ಯೂನಿಟ್ ಆಫ್ ಲೆಂತ್ L1, ಆ್ಯಂಡ್ ಸೆಕೆಂಡ್ ಯೂನಿಟ್ ಆಫ್ ಟೈಮ್ T -2 ಬರೀತೀರಾ ಈಗ. ಸೊ ಡೈಮೆನ್ಷನ್ಸ್ ಆಫ್ acceleration are 0 in mass, 1 in length and -2 in time.